ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೊನ್ನಾವರ ಪಟ್ಟಣ ಪಂಚಾಯತ್ದವರು ಕುಮಟಾ ಪುರಸಭೆಯ ಕಸದ ವಾಹನ ತಡೆ ಹಿಡಿದು ವಾಪಸ್ ಕುಮಟಾಕ್ಕೆ ಕಳಿಸಿದ ಘಟನೆ ಶುಕ್ರವಾರ ಅರಸಾಮೆ ಕೆರೆಯ ಬಳಿಯಲ್ಲಿ ನಡೆದಿದೆ. ಕಳೆದ 6-7 ವರ್ಷಗಳಿಂದ ಕುಮಟಾ ಪುರಸಭೆ ವ್ಯಾಪ್ತಿಯ ಕಸ ಹೊನ್ನಾವರ ಪಟ್ಟಣ ಪಂಚಾಯತದ ರಾಮತೀರ್ಥ ಗುಡ್ಡದ ಮೇಲೆ ಅರಸಾಮೆ ಕೆರೆಯ ಹತ್ತಿರ ಇರುವ ಕಸ ವಿಲೇವಾರಿ ಘಟಕಕ್ಕೆ ಪ್ರತಿದಿನ ತಂದು ಹಾಕಲಾಗುತ್ತಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕಿನಾದ್ಯಂತ ವಿರೋಧ ವ್ಯಕ್ತವಾಗಿ ಸಾರ್ವಜನಿಕರು ಪಟ್ಟಣ ಪಂಚಾಯತ್ಗೆ ಮನವಿ ಮಾಡಿದ್ದರು. ಕುಮಟಾದಲ್ಲಿ ಸರಿಯಾದ ಜಾಗ ಇಲ್ಲದ ಕಾರಣ ಜಿಲ್ಲಾಧಿಕಾರಿಗಳೇ ಹೊನ್ನಾವರದ ಕಸ ವಿಲೇವಾರಿ ಘಟಕಕ್ಕೆ ತಂದು ಹಾಕಲು ಆದೇಶ ನೀಡಿದ್ದರು. ಶುಕ್ರವಾರ ಕುಮಟಾ ಪುರಸಭೆಯಿಂದ ಕಸವನ್ನು ಹೊನ್ನಾವರ ಪಟ್ಟಣ ಪಂಚಾಯಿತಿ ಘನತ್ಯಾಜ್ಯ ಘಟಕಕ್ಕೆ ತರಲಾಗಿತ್ತು. ವಿಷಯ ತಿಳಿದು ಸಾರ್ವಜನಿಕರು ಜಮಾವಣೆ ಆಗುವಷ್ಟರಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಹಾಗೂ ಆರೋಗ್ಯ ನಿರೀಕ್ಷಕ ಸುನಿಲ್ ಗಾವಡಿ ಸ್ಥಳಕ್ಕೆ ಬಂದು ವಾಹನ ಒಳಗಡೆ ಹೋಗಲು ಅವಕಾಶವಿಲ್ಲ ಎಂದು ಹೇಳಿ ವಾಹನವನ್ನು ವಾಪಸ್ಸು ಕಳುಹಿಸಿದ್ದಾರೆ. ಕುಮಟಾ ಪುರಸಭೆಗೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತ ಕೇಂದ್ರ ಸರ್ಕಾರ ಏರ್ಪಡಿಸಿದ್ದ ಸ್ವಚ್ಛ ಸರ್ವೇಕ್ಷಣಾ 2021 ಸಫಾಯಿ ಮಿತ್ರ ಸುರಕ್ಷಾ ಸ್ಪರ್ಧೆಯಲ್ಲಿ ಪ್ರಶಸ್ತಿ ದೊರೆತ ದಿನದಿಂದ ಹೊನ್ನಾವರಕ್ಕೆ ಕಸ, ಕುಮಟಕ್ಕೆ ಪ್ರಶಸ್ತಿ ಎಂದು ಪತ್ರಿಕೆಯಲ್ಲಿ ಮತ್ತು ಜಾಲತಾಣದಲ್ಲಿ ಹರಿದಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೊನ್ನಾವರದ ಸಂಘಟನೆಯವರು ಪಟ್ಟಣ ಪಂಚಾಯತ್ಗೆ ಗಡುವು ನೀಡಿ ಮನವಿ ನೀಡಿತ್ತು. ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತೆ ಕುಮಟಾದವರಿಗೆ ಕಸ ಹಾಕಲು ಅವಕಾಶ ನೀಡುವುದಿಲ್ಲ, ಕಾನೂನು ಹೋರಾಟವನ್ನು ಕೂಡ ಮಾಡುತ್ತೇವೆ, ಗೇಟಿಗೆ ಬೀಗ ಹಾಕುತ್ತೇವೆ ಎಂದು ಹೇಳಿದ್ದರು. ಅದೇ ಮಾತಿನಂತೆ ಶುಕ್ರವಾರ ಕುಮಟಾ ಪುರಸಭೆಯ ಕಸದ ಗಾಡಿಗೆ ಒಳಗೆ ಬಿಡದೆ ವಾಪಸ್ ಕಳುಹಿಸಿಕೊಟ್ಟು ಗೇಟಿಗೆ ಬೀಗ ಜಡಿದಿದ್ದಾರೆ. ಹೆಚ್ಚಿನದಾಗಿ ಯಾವುದೇ ಯೋಜನೆ ಬಂದರೂ ಕುಮಟಕ್ಕೆ ಪ್ರಥಮ ಆದ್ಯತೆ ನೀಡುವ ಪದ್ಧತಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲು ಕುಮಟಾದಲ್ಲಿ 100 ಎಕರೆ ಜಾಗ ನೀಡಲು ಸಿದ್ಧರಿದ್ದವರಿಗೆ ಕಸ ಹಾಕಲು ಸ್ಥಳದ ಕೊರತೆಯೇ ಎನ್ನುವ ಮಾತು ತಾಲೂಕಿನಲ್ಲಿ ಹರಿದಾಡುತ್ತಿದೆ. ಪ್ರಾರಂಭದಲ್ಲಿ 2 ವರ್ಷಕ್ಕೆ ಮಾತ್ರ ಅವಕಾಶ ನೀಡಿ ಎಂದು ಕೇಳಿದ್ದರು. 2 ವರ್ಷ ಅಂದರೆ 2019ಕ್ಕೆ ಮುಗಿದಿರುತ್ತದೆ. ಹಾಗಿದ್ದರೂ ಕಸ ಹಾಕುವುದು ಬಂದ್ ಮಾಡದೆ ಮತ್ತೆ 2 ವರ್ಷ ಜಾಸ್ತಿಯೇ ಬಳಸಿಕೊಂಡಿದ್ದಾರೆ. ಮತ್ತಿಷ್ಟು ವರ್ಷ ಇಲ್ಲೇ ಕಸ ಸುರಿಯುವ ಆಲೋಚನೆಯಲ್ಲೇ ಇದ್ದವ ಹಾಗಿದೆ. ಹೊನ್ನಾವರದವರ ದಿಢೀರ್ ಕ್ರಮ ಕಸವನ್ನು ಲಾರಿ ಹೊತ್ತುಕೊಂಡೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊನ್ನಾವರ ಮತ್ತು ಕುಮಟಾ ನನಗೆ 2 ಕಣ್ಣುಗಳಿದ್ದಂತೆ ಎನ್ನುವ ಕುಮಟಾ ಶಾಸಕ ದಿನಕರ್ ಶೆಟ್ಟರಿಗೆ ಕುಮಟಾ ಪುರಸಭೆ ಮತ್ತು ಹೊನ್ನಾವರ ಪಟ್ಟಣ ಪಂಚಾಯತ್ ಕಸ ವಿಲೇವಾರಿ ಸಮಸ್ಯೆ ಅರಗಿಸಿಕೊಳ್ಳಲಾಗದ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೊನ್ನಾವರದವರ ಹತ್ತಿರ ಕೇಳುವ ಹಾಗೂ ಇಲ್ಲ, ಕುಮಟಾ ಕಸ ಬೇರೆ ಕಡೆ ಹಾಕುವ ಹಾಗೂ ಇಲ್ಲ. ಜೊತೆಗೆ 2 ಕಡೆಯಲ್ಲೂ ಇವರ ಬೆಂಬಲಿಗರೇ ಅಧಿಕಾರದಲ್ಲಿದ್ದಾರೆ. ಹೀಗಿದ್ದರೂ ಕೂಡ ಕಸದ ಸಮಸ್ಯೆ ಬಿಗಡಾಯಿಸುತ್ತಲೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರದೇ ಪಕ್ಷದ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಾನಂದ ಭಟ್ ಪತ್ರಿಕಾ ಹೇಳಿಕೆ ನೀಡಿದ್ದರು. ಇತ್ತೀಚೆಗೆ ಶಾಸಕರ ಕಾರ್ಯವೈಖರಿಯ ಬಗ್ಗೆ ಸ್ವಪಕ್ಷೀಯರಿಂದಲೇ ಆರೋಪ ಕೇಳಿಬರುತ್ತಿದೆ. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಐಸಿಸ್ ನಿಯತಕಾಲಿಕೆಯಲ್ಲಿ ಮುರುಡೇಶ್ವರ ಶಿವನ ಮೂರ್ತಿಯನ್ನು ವಿಕೃತಿಗೊಳಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಹಿನ್ನೆಲೆ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ಪ್ರಕರಣ ದಾಖಲಾಗಿದೆ. ದಿ ವಾಯ್ಸ್ ಆಫ್ ಹಿಂದ್ ಪತ್ರಿಕೆಯು ಐಸಿಸ್ ಉಗ್ರ ಸಂಘಟನೆಯ ಪತ್ರಿಕೆಯಾಗಿದ್ದು, ಈ ಸಂಘಟನೆಯು ತನ್ನ ಪತ್ರಿಕೆಯ ಮುಖಪುಟದಲ್ಲಿ ಈ ರೀತಿ ಶಿವನ ಮೂರ್ತಿಯನ್ನು ವಿಕೃತಗೊಳಿಸಿ ಪ್ರಕಟಿಸಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಿಬಿಟ್ಟಿರುವ ವಿಷಯ ಗಮನಕ್ಕೆ ಬಂದಿದ್ದು, ಯಾರೋ ಆರೋಪಿತರು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಮುರುಡೇಶ್ವರದ ಶಿವನ ಮೂರ್ತಿಯ ಶಿರಭಾಗವನ್ನು ಧ್ವಂಸಗೊಳಿಸಿ ಅದರ ಮೇಲೆ ಧ್ವಜವನ್ನು ಹಾರಿಸಿ ಒಂದು ಸಮುದಾಯದ ಮತಿಯನ್ನು ಅಪಮಾನಗೊಳಿಸಿ ಉದ್ದೇಶಪೂರ್ವಕವಾಗಿ ದ್ವೇಷಭಾವದಿಂದ ಈ ರೀತಿಯ ಚಿತ್ರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಮತೀಯ ಭಾವನೆಗೆ ಆಘಾತ ಉಂಟು ಮಾಡಿದ್ದಾರೆ. ಈ ರೀತಿಯ ಮತೀಯ ಭಾವನೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಚಿತ್ರ ಪ್ರಕಟಿಸಿರುವ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜನರಲ್ ಮ್ಯಾನೇಜರ್ RNSS ಗ್ರೂಪ್ ಮುರುಡೇಶ್ವರ್ ಇವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ತಪ್ಪು ನಡೆದ ಮೇಲೆ ಶಿಕ್ಷೆ ನೀಡುವುದಷ್ಟೇ ಪೊಲೀಸ್ ಇಲಾಖೆಯ ಕರ್ತವ್ಯವಲ್ಲ, ತಪ್ಪು ನಡೆಯದಂತೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಕೂಡ ವೃತ್ತಿ ಧರ್ಮವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂ ಹೇಳಿದರು. ಅವರು ಶುಕ್ರವಾರ ಕುಮಟಾ ಪಟ್ಟಣದ ಪುರಭವನದಲ್ಲಿ ಜಿಲ್ಲಾ ಪೊಲೀಸ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಅಧಿಕಾರಿಗಳಿಂದ ಮಕ್ಕಳನ್ನು ಪರಿವರ್ತಿಸಲು ಸಾಧ್ಯವಿಲ್ಲ,
ಆದರೆ ಪ್ರತಿಯೊಂದು ಶಿಕ್ಷಣ ನೀಡುವ ಶಿಕ್ಷಕರಿಂದ ಮಕ್ಕಳ ಮನೋವಿಕಾಸ ಸಾಧ್ಯವಿದೆ. ಇಂತಹ ಜಾಗೃತಿ ಕಾರ್ಯ ಮತ್ತು ಸೂಕ್ಷ್ಮ ರೀತಿಯಲ್ಲಿ ಸಮಸ್ಯೆ ತಿಳಿಸಿ ಎಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳಿದರೆ ವಿದ್ಯಾರ್ಥಿಗಳು ಶಿರಸಾವಹಿಸಿ ಪಾಲಿಸುತ್ತಾರೆ. ಹಾಗಾಗಿ ನಮಗಿಂತಲೂ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಮುಖ್ಯ ಕಾರಣವಾಗಿದ್ದ ನಮ್ಮ ಜಿಲ್ಲೆಯ ಎಸ್.ಪಿ. ಮೇಡಮ್ ಅವರಿಗೆ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ಯಾವಾಗಲೂ ನಮಗೆ ಗೊತ್ತಿರ್ತದೆ ಒಂದು ಭಾವನೆ ಇರ್ತದೆ, ಪೊಲೀಸ್ ವೈಲೇಷನ್. ಸೊ ಒಂದು ಯಾವಾಗ ತಪ್ಪು ಆಗಿದ ನಂತರ ನಮಗೆ ತಪ್ಪು ಆಗುವಾಗ ಶಿಕ್ಷೆ ಕೊಡ್ತಾರೆ. ಬಟ್ ಆ ತಪ್ಪನ್ನು ತಡೆಯಲಿಕ್ಕೆ ಆ ತಪ್ಪು ಆಗಬಾರದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಗಳನ್ನು ಏರ್ಪಡಿಸಿ ನಿಮಗೆಲ್ಲ ಒಂದು ಮಾಹಿತಿ ಕೊಡಬೇಕು. ಅದ್ರ ಬಗ್ಗೆ ಈ ಕಾಯ್ದೆ ಬಗ್ಗೆ ಮತ್ತೆ ಈ ನಮ್ಮ ಕಾನೂನು ನಿಯಮಗಳ ಬಗ್ಗೆ ಒಂದು ಮಾಹಿತಿ ಅವೇರ್ನೆಸ್ ಕೊಡಬೇಕು ಅನ್ನೋ ಒಂದು ಉನ್ನತ ಗುರಿಯಿಂದ ಇವತ್ತು ಈ ಕಾರ್ಯಗಳನ್ನು ಏರ್ಪಡಿಸಲಾಗಿದೆ. ಥ್ಯಾಂಕ್ಸ್ ಟು ಮ್ಯಾಮ್, ಥ್ಯಾಂಕ್ಸ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ಅರೇಂಜಿಂಗ್ ಸಚ್ ಈವೆಂಟ್. ಇದರ ಜೊತೆಗೆ ಇವತ್ತು ಒಂದು ವಿಶೇಷವಾದ ದಿನವನ್ನು ಹೇಳುವಾಗ ಹೇಳಿ, ಟುಡೇಸ್ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿವಸ. ನಮ್ದು ಏನು ಜನವರಿ 26 ನಮಗೆ ಕಾನ್ಸ್ಟಿಟ್ಯೂಷನ್ ಅಂತ ನಮಗೆ ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಸಂವಿಧಾನ ಏನು ಬಂದಿದೆ ಅದನ್ನು ಅಡಾಪ್ಟ್ ಮಾಡುವಂಥ ದಿನ ಇದು. ನವೆಂಬರ್ 26 ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇವತ್ತು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು, ಈ ಹಕ್ಕುಗಳನ್ನು, ಇದೆಲ್ಲ ನಮ್ಮ ಹಕ್ಕು, ಇದೆಲ್ಲ ನಮ್ಮ ಕರ್ತವ್ಯ ಅಂತ ಏನು ಬಂದಿದೆಯೋ ಆ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಒಂದು ಉನ್ನತ ದಿನದಲ್ಲಿ ನಾವು ಈ ಒಂದು ಕಾರ್ಯಗಳಿಗೆ ಸೇರಿ ಇದರ ಉದ್ದೇಶವನ್ನು ನಾವು ಒಬ್ಬರೊಬ್ಬರು ನೀವು ಏನು ಬಂದಿದ್ದೀರಿ ತಿಳಿಸ್ಕೊಂಡು ಹೋದರೆ ಸಕ್ಸಸ್ ಆಫ್ ದಿಸ್ ಈವೆಂಟ್. ಆವಾಗಲೇ ಈ ಈವೆಂಟ್ ಸಕ್ಸಸ್ ಆಗಿದೆ ಅಂತ ಭಾವನೆ ಬರ್ತದೆ. ಈ ಒಂದು ಸಂವಿಧಾನದಲ್ಲಿ ಕೊಟ್ಟಿರೋದು ಮುಖಾಂತರ ನಮಗೆ ಬಂದ ಹಕ್ಕುಗಳಲ್ಲಿ ಒಂದು ರೈಟ್ ಟು ಎಜುಕೇಶನ್, ಶಿಕ್ಷಣಕ್ಕೆ ಹಕ್ಕು, ರೈಟ್ ಟು ಲೈಫ್ ಅಂತ ಏನು ಆರ್ಟಿಕಲ್ 21 ಅನ್ನು ಡಿಫೈನ್ ಮಾಡಿದೆ. ಅದರಲ್ಲಿ ನಮ್ಮ ಬೇಸಿಕ್ ಲೈಫ್ಗೆ, ಜೀವನಕ್ಕೆ ಏನು ಬೇಕು ಅನ್ನೋದರಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಏನು ಬೇಕು, ನಮ್ಮ ಹಕ್ಕು ಏನಂತ ಅವರು ಡಿಫೈನ್ ಮಾಡಿದಲ್ಲಿ ರೈಟ್ ಟು ಎಜುಕೇಶನ್ ಅಂತ ಕೂಡ ಸೇರಿಸಿದೆ. 2009 ರೈಟ್ ಟು ಎಜುಕೇಶನ್ ಆಕ್ಟ್ ಎನಾಕ್ಟ್ ಮಾಡಿ ಶಿಕ್ಷಣ ಕಾಯ್ದೆ 2009 ಮುಖಾಂತರ ನಮಗೆ ಪ್ರೈಮರಿ ಎಜುಕೇಶನ್ ಇದೆ, 6 to 8 ತನಕ ಏನು ಪ್ರೈಮರಿ ಎಜುಕೇಶನ್ ಇದೆ. ಅದರಲ್ಲಿ ಒಬ್ಬರೊಬ್ಬ ಇಂಡಿಯಾದಲ್ಲಿ ಬರೆದಿರುವ ಒಬ್ಬೊಬ್ಬ ವ್ಯಕ್ತಿಯು ಬೇಸಿಕ್ ರೈಟ್ ಅಂತ ಡಿಕ್ಲೇರ್ ಮಾಡಿದೆ. ಸೊ ಆ ಒಂದು ರೈಟ್ ಅಂತ ಏನು ಡಿಫೈನ್ ಮಾಡಿದ್ದಾರೆ ಅದನ್ನು ಎಲ್ಲ ಮಕ್ಕಳಿಗೆ ತಗೊಂಡು ಹೋಗಿ ಸೇರಿಸ್ತಾ ಇರೋದು ನೀವು. ಇದರಲ್ಲಿ ಬಹಳಷ್ಟು ನಾವು ಪ್ರಗತಿಯನ್ನು ಕಂಡಿದ್ದೀವಿ. ನಮ್ಮ ಲಿಟ್ರಸಿ ರೇಟ್ ಜಾಸ್ತಿ ಆಗಿದೆ, ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ ಜಾಸ್ತಿ ಆಗಿದೆ. ಬಟ್ ಇದರಲ್ಲೂ ಸಹ ಮಕ್ಕಳ ಸುರಕ್ಷತೆ ಅದು ಸ್ಕೂಲ್ ಒಳಗೆ ಇರಲಿ, ಸ್ಕೂಲ್ ಹೊರಗೆ, ಈ ಶಾಲೆ ಒಳಗೆ, ಶಾಲೆ ಹೊರಗೆ ಮಕ್ಕಳು ನೋಡ್ತಾ ಇರೋ ದೌರ್ಜನ್ಯಗಳು ಕೂಡ ನಮಗೆ ಕಂಡು ಬರ್ತಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನಾ ಪೆಟ್ಟೇಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಹೆಚ್ಚಿನ ಸಮಯ ಶಿಕ್ಷಕರ ಜೊತೆ ಇರುತ್ತಾರೆ. ಮಕ್ಕಳ ಪ್ರೀತಿ ವಿಶ್ವಾಸ ಗಳಿಸಿದರೆ ಅವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅನುಕೂಲವಾಗುತ್ತದೆ. ಆ ನಿಟ್ಟಿನಲ್ಲಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸಬೇಕು ಎಂದರು. ಸಿಪಿಐ ಶ್ರೀಧರ್ ಎಸ್ಆರ್ ಮಾತನಾಡಿ, ಮಕ್ಕಳ ಮೇಲಿನ ಸುರಕ್ಷತೆಯ ಬಗ್ಗೆ ಕ್ರಮ ಕೈಗೊಳ್ಳಲು ಸರ್ಕಾರ ಹಲವು ಆದೇಶ ಮತ್ತು ಸುತ್ತೋಲೆಗಳನ್ನು ಜಾರಿಗೊಳಿಸಿದರೂ ದೌರ್ಜನ್ಯ ಕಡಿಮೆಯಾಗದಿರುವುದು ಬೇಸರದ ಸಂಗತಿ ಎಂದ ಅವರು, ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಜೊತೆಗೆ ಸಂವಾದ ನಡೆಸಿ ಶಾಲಾ ಮಕ್ಕಳ ಸಾರಿಗೆ ಸುರಕ್ಷತೆ, ಲೈಂಗಿಕ ದೌರ್ಜನ್ಯ, ಇತರೆ ದೌರ್ಜನ್ಯಗಳಿಂದ ಮಕ್ಕಳ ರಕ್ಷಣೆ, ಮಕ್ಕಳ ಸುರಕ್ಷತೆಗಾಗಿ ಅರಿವು, ನೆರವು, ಮನರಂಜನಾ ಆಟದೊಂದಿಗೆ ಜಾಗೃತಿ ಮುಂತಾದವುಗಳ ತಿಳುವಳಿಕೆ ನೀಡಿದರು. 30,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ಬೆರೀತಾರೆ. ನಿಮ್ಮ ಜೊತೆಗೆ ಈ ಮಾಹಿತಿಯನ್ನು ಹಂಚಿಕೊಂಡ್ರೆ, ನಿಮ್ಮ ಜೊತೆಗೆ ಸಂವಾದವನ್ನು ಏರ್ಪಡಿಸಿದ್ರೆ ಮಕ್ಕಳ ರಕ್ಷಣೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಪರಿಣಾಮಕಾರಿಯಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವ ಎನ್ನುವ ಕಾರಣಕ್ಕಾಗಿ ಆ ಸದುದ್ದೇಶದಿಂದ ಈ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಾಗಾರದಲ್ಲಿ ನಾನು ಪ್ರಸ್ತುತಪಡಿಸುವಂತಹ ಒಂದು ವಿಷಯವನ್ನ 4 ಭಾಗ ಆಗಿ ವಿಂಗಡಿಸಿದ್ದೇನೆ. ದೌರ್ಜನ್ಯಗಳಾಗುವಾಗ ಯಾವ
ಮಕ್ಕಳ ಸುರಕ್ಷತೆಗಾಗಿ ನಡೆಯುವ ಏನೇನು ಯೋಜನೆಗಳಿದ್ದಾವೆ ಅನ್ನೋದ್ರ ಬಗ್ಗೆ. ಆಮೇಲೆ ಒಂದು ಮನೋರಂಜನಾ ಆಟದೊಂದಿಗೆ ಜಾಗೃತಿ. ನೀವೆಲ್ಲ ಇತ್ತೀಚೆಗೆ ಶಾಲೆಗಳಲ್ಲಿ ಕಲಿಕಲಿ ಅಂತ ಹೇಳಿ ಆಟ ಆಡಿಸೋ ಮೂಲಕ ಮಕ್ಕಳಿಗೆ ಕಲಿಸೋದು ಇಟ್ಕೊಂಡಿದ್ವಿ. ನಾವು ಸಹ ಆ ಒಂದು ಸಣ್ಣ ಪ್ರಯೋಗವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಈ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದ್ರಿನಾಥ್, ಡಿವೈಎಸ್ಪಿ ಬೆಳ್ಳಿಯಪ್ಪ, ಕುಮಟಾ ಪ್ರಭಾರ ಸಿಪಿಎಸ್ ಶ್ರೀಧರ್ ಎಸ್ಆರ್, ಎಲ್ಪಿ ನಾಯಕ್, ಪಿಎಸ್ಐಗಳಾದ ಆನಂದಮೂರ್ತಿ, ರವಿ ಗುಡ್ಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಹರೀಶ್ ಗಾಂವ್ಕರ್ ಸೇರಿದಂತೆ ಮತ್ತಿತರರು ಇದ್ದರು. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥಿಸಿ ಸ್ವಾಗತ ಗೀತೆ ಹಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಸ್ವಾಗತಿಸಿದರು. ಕುಮಟಾ ವೈಭವದ ಪೂರ್ವ ಸಿದ್ಧತೆಗಾಗಿ ಡಿಸೆಂಬರ್ 1ರಿಂದ 12ರವರೆಗೆ ನಮಗೆ ಅವಕಾಶ ನೀಡಿರುವ ಕೆನರಾ ಎಜುಕೇಷನ್ ಸಂಸ್ಥೆಯು ಅದೇ ದಿನಾಂಕದಲ್ಲಿ ರೋಟರಿ ಉತ್ಸವದವರಿಗೂ ಅವಕಾಶ ನೀಡುವ ಮೂಲಕ ಗೊಂದಲ ಸೃಷ್ಟಿಸಿದೆ. ಆದರೆ ಡಿಸೆಂಬರ್ 8ರಂದೇ ವೈಭವ ಮಾಡುತ್ತೇವೆ ಎಂದು ಬೆಂಗಳೂರಿನ ತಾಂಡವ ಕಲಾನಿಕೇತನ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಹೇಳಿದರು. ಕೊರೋನಾ ಕಾರಣಕ್ಕೆ ಕಳೆದೆರಡು ವರ್ಷ ಮಾಡಿಲ್ಲ. ಹಾಗಾಗಿ ಈ ವರ್ಷದ ಡಿಸೆಂಬರ್ 8ರಿಂದ 12ರವರೆಗೆ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸುವ ಉದ್ದೇಶದಿಂದ ಅಕ್ಟೋಬರ್ 8ರಂದು ಕೆನರಾ ಎಜುಕೇಷನ್ ಸಂಸ್ಥೆಯಿಂದ ಮಣಕಿ ಮೈದಾನದ ಅವಕಾಶ ಪಡೆದಿದ್ದೇನೆ. ಅದಕ್ಕೆ ತಗಲುವ ಶುಲ್ಕವನ್ನು ಕೂಡ ಪಾವತಿಸಿದ್ದೇನೆ. ಕಾರ್ಯಕ್ರಮದ ಸಿದ್ಧತೆಗೆ ಒಂದು ವಾರದ ಮುಂಚಿತವಾಗಿಯೇ ಡಿಸೆಂಬರ್ 1ರಿಂದ 12ರವರೆಗೆ ಸಂಸ್ಥೆಯು ಮೈದಾನದ ಅವಕಾಶವನ್ನು ನೀಡಿದೆ. ಅದರಂತೆ ನಾವು ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ಕಲರ್ ಕನ್ನಡ ವಾಹಿನಿಯ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಕಲಾವಿದರು ಖ್ಯಾತ ಗಾಯಕ ಗುರುಕಿರಣ್, ರಾಜೇಶ್ ಕೃಷ್ಣನ್, ಪೋಪ್ ಸಿಂಗರ್ ರಘು ದೀಕ್ಷಿತ್, ಸರಿಗಮಪ ಕಲಾವಿದರು ಕುಮಟಾ ವೈಭವದ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಲಿದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಪ್ರಸಿದ್ಧ ಕಲಾವಿದರು ಸೇರಿದಂತೆ ಸ್ಥಳೀಯ ಕಲಾವಿದರ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಅಮ್ಯೂಸ್ಮೆಂಟ್ ಪಾರ್ಕ್, ವಿವಿಧ ಆಹಾರ ಮಳಿಗೆಗಳು, ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಬರಲಿವೆ. ನಾವು ಕಾರ್ಯಕ್ರಮದ ವಿವರದ ಬಗ್ಗೆ ಮಾಧ್ಯಮಗಳಲ್ಲಿ ಘೋಷಣೆ ಮಾಡಿಕೊಂಡು ಅಗತ್ಯ ಸಿದ್ಧತೆ ಮಾಡಿಕೊಂಡ ಮೇಲೆ ಇತ್ತೀಚೆಗೆ ರೋಟರಿ ಉತ್ಸವ ಕೂಡ ಡಿಸೆಂಬರ್ 2ರಿಂದ 5ರವರೆಗೆ ನಡೆಯಲಿದೆ ಎಂಬ ಸುದ್ದಿ ಸಿಕ್ಕಿದೆ. ತಕ್ಷಣ ನಾವು ಕೆನರಾ ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷರನ್ನು ಭೇಟಿ ಮಾಡಲು ಪ್ರಯತ್ನಿಸಿದರೆ ಸತತ 3 ದಿನಗಳ ಕಾಲ ನಮ್ಮನ್ನು ಸತಾಯಿಸಿದ್ದಾರೆ. ಅಂತೂ ಕೊನೆಗೂ ನಮ್ಮನ್ನು ಭೇಟಿಯಾದಾಗ ಕುಮಟಾ ವೈಭವಕ್ಕಾಗಿ ನಮಗೆ ನೀಡಿದ ದಿನಾಂಕವನ್ನು ಬೇರೆಯವರಿಗೆ ಕಾರ್ಯಕ್ರಮ ನಡೆಸಲು ಏಕೆ ಅವಕಾಶ ನೀಡಿದ್ದೀರಿ ಎಂದು ಕೇಳಿದರೆ ನನ್ನಿಂದ ತಪ್ಪಾಗಿದೆ, ಹೊಂದಾಣಿಕೆ ಮಾಡಿಕೊಳ್ಳಿ ಎಂದು ನಿರ್ಲಕ್ಷ್ಯತನದಿಂದ ಮಾತನಾಡಿದರು. ಇದು ಸಂಸ್ಥೆಯ ಬೇಜವಾಬ್ದಾರಿಯನ್ನು ತೋರಿಸುತ್ತದೆ. ರೋಟರಿ ಉತ್ಸವಕ್ಕೆ ಪರವಾನಗಿ ನೀಡುವಾಗ ನಮ್ಮನ್ನು ಒಂದು ಮಾತು ಕೇಳಬಹುದಿತ್ತು. ಏಕಾಏಕಿ ನಮಗೆ ನೀಡಿದ ದಿನಾಂಕದಂದೇ ಇನ್ನೊಂದು ಸಂಸ್ಥೆಗೂ ಕಾರ್ಯಕ್ರಮ ನಡೆಸಲು ಪರವಾನಗಿ ನೀಡುವ ಮೂಲಕ ಕುಮಟಾ ವೈಭವ ಕಾರ್ಯಕ್ರಮವನ್ನು ಹಾಳು ಮಾಡುವ ಕಾರ್ಯಕ್ಕೆ ಕೆನರಾ ಎಜುಕೇಷನ್ ಸಂಸ್ಥೆ ಕಾರಣವಾಗುತ್ತಿರುವುದು ಸರಿಯಲ್ಲ. ಆದರೂ ನಮಗೆ ವಿಶ್ವಾಸವಿದೆ. ನಮಗೆ ನೀಡಿದ ದಿನಾಂಕಗಳಂದು ಕಾರ್ಯಕ್ರಮ ನಡೆಸಲು ಸಂಸ್ಥೆ ಅವಕಾಶ ಮಾಡಿಕೊಡುತ್ತದೆ ಎಂದು ನಂಬಿದ್ದೇವೆ. ಇಲ್ಲವಾದರೆ ನಮಗೆ ಆಗುವ ನಷ್ಟವನ್ನು ಸಂಸ್ಥೆಯೇ ಭರಿಸಿಕೊಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅದರ ನಂತರ ಇವರೇನು ಮಾಡಿದ್ದಾರೆ, ಮತ್ತೆ 1ನೇ ತಾರೀಕಿಂದ 5ನೇ ತಾರೀಕು ರೋಟರಿ ಕ್ಲಬ್ ಅವರಿಗೆ ಅದನ್ನು ಕೊಟ್ಟಿದ್ದಾರೆ. ಬಟ್ ಇದು ಯಾಕೆ ಇವರು ಡಿಬೈ ಸ್ಕೂಲ್ ಅವರು ಒಂದು ತಮ್ಮ ಘನತೆಯನ್ನು ಕೂಡ ಕಳ್ಕೊಂಡು ಜನರಿಗೆ ತಪ್ಪು ಸಂದೇಶವನ್ನು ಮಾಡಲಿಕ್ಕೆ ಈ ಥರ ಅವರಿಗೆ ಅವಕಾಶ ಕೊಟ್ಟಿದ್ದಾರೋ ಅಥವಾ ನಿಜವಾಗಿ ಉತ್ಸವ ನಡೀತೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಡಿಬೈ ಸ್ಕೂಲ್ನವರು ಈ ಥರ ತಪ್ಪುಗಳನ್ನು ಮಾಡಬಾರ್ದು, ಮಾಡಿದ್ದರೂ ಕೂಡ ಅದನ್ನು ತಿದ್ದುಕೊಳ್ಬೇಕು. ಇಲ್ಲ ಅಂತಾದರೆ ಇದರ ಈ ಉತ್ಸವದ ಕಲ್ಪನೆ ಕೂಡ ಹಾಳಾಗತ್ತೆ. ಜೊತೆಗೆ ನಾವು ನಮಗೆ ಆಗಿರುವಂಥ ಲಾಸ್ಗಳನ್ನು ಕೂಡ ನಾವು ಅವರಲ್ಲಿ ಕೇಳಬೇಕಾಗತ್ತೆ. ಬಟ್ ನಾನು ನಿಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಈ ಉತ್ಸವ 8ರಿಂದ 12ಕ್ಕೆ ನಾನು ಏನೇ ಆದರೂ ಕೂಡ ನಾನು ನಡೆಸ್ತೀನಿ. ಆದರೆ ಡಿಬೈ ಸ್ಕೂಲ್ ಅವರು ಅವರ ತಪ್ಪುಗಳನ್ನು ತಿದ್ದುಕೊಂಡು ನನಗೆ ಡಿಸೆಂಬರ್ 1ರಿಂದ ಆ ಗ್ರೌಂಡನ್ನು ಅನುವು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಪತ್ರಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಅವರನ್ನು ಸಂದರ್ಶನ ಮಾಡಲಿಕ್ಕೆ ಹೋದಾಗ ಅವರು 3 ದಿನಗಳಿಂದ ಅವರು ನಮಗೆ ಯಾರನ್ನು ಭೇಟಿ ಆಗ್ತಿಲ್ಲ. ನಿನ್ನೆ ಕೂಡ ನಾನು ಫೋನಲ್ಲಿ ಮಾತಾಡಿದ್ದೀನಿ, ಇಲ್ಲ ನಿಮಗೆ ಗ್ರೌಂಡ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಂದು ಮುಖತಃ ಭೇಟಿಯಾಗಿ ಮಾತಾಡಲಿಕ್ಕೆ ಡಿಬೈ ಸ್ಕೂಲಿನ ಮ್ಯಾನೇಜ್ಮೆಂಟ್ ಅವರು ರೆಡಿ ಇಲ್ಲ. ಇವತ್ತು ಕೂಡ ನಾವು ಬೆಳಿಗ್ಗೆ ನಿಮ್ಮ ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚಿತವಾಗಿ 1 ತಾಸು ನಾವು ಅಲ್ಲಿ ಹೋಗಿ ವೇಟ್ ಮಾಡಿದ್ದೀವಿ. ಆದರೂ ಕೂಡ ಅವರು ನಮ್ಮನ್ನು ಯಾರೂ ಕೂಡ ಭೇಟಿ ಆಗಲಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪತ್ರಿಕೆಯವರಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ಈ ಕುಮಟಾ ವೈಭವ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿರುವಂಥದ್ದು.
ಸಾಂಪ್ರದಾಯಿಕ ಕಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರುವಂತಹ ಉತ್ಸವ. ಹಾಗಾಗಿ ಜನಸಾಮಾನ್ಯರಿಗೆ ಇದು ತಪ್ಪು ತಿಳುವಳಿಕೆ ಆಗಬಾರ್ದು. ಡಿಸೆಂಬರ್ 8ರಿಂದ 12ರವರೆಗೆ ಮಾತ್ರ ಅಲ್ಲಿ ಉತ್ಸವ ನಡೀಲಿಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುತ್ತಿಗೆದಾರ ನಾಗೇಶ್ ನಾಯ್ಕ್ ಕಲ್ಬಾಗ್ ಮತ್ತು ಮೀನುಗಾರ ಮುಖಂಡ ಶಿವರಾಮ್ ಹರಿಕಂತ್ರ ಮಾತನಾಡಿ, ರೋಟರಿಯಂತಹ ಪ್ರತಿಷ್ಠಿತ ಸಂಸ್ಥೆಯು ಯಾರದೋ ಮಾತಿಗೆ ಕಟ್ಟುಬಿದ್ದು ಇನ್ನೊಂದು ಕಾರ್ಯಕ್ರಮವನ್ನು ಹಾಳು ಮಾಡುವ ರಾಜಕಾರಣಕ್ಕೆ ಕೈ ಹಾಕಬಾರದು. ರೋಟರಿ ಸಂಸ್ಥೆಯಲ್ಲಿರುವ ಕೆಲವರ ರಾಜಕಾರಣದ ಸ್ವಾರ್ಥಕ್ಕೆ ಸಂಸ್ಥೆಗೆ ಕೆಟ್ಟ ಹೆಸರು ಬರುವಂತಾಗಬಾರದು. ಇದೇ ಮೊದಲ ಬಾರಿಗೆ ರೋಟರಿ ಉತ್ಸವ ಮಾಡಲು ಹೊರಟಿರುವುದು ಎಲ್ಲರಿಗೂ ಖುಷಿ ಸಂಗತಿ. ಯಾವುದೇ ಗೊಂದಲಕ್ಕೆ ಎಡೆಮಾಡಿಕೊಡದೆ ನಮ್ಮ ಕುಮಟಾ ವೈಭವ ಕಾರ್ಯಕ್ರಮ ಮುಗಿದ ಮೇಲೆ ಉತ್ಸವ ಮಾಡಬಹುದು. ಇಲ್ಲವೇ ಈ ಮೊದಲೇ ನಮ್ಮನ್ನು ಸಂಪರ್ಕಿಸಿದ್ದರೆ ಖಂಡಿತ ನಮ್ಮ ಜೊತೆಗೆ ನೀವು ಕೂಡ ಕಾರ್ಯಕ್ರಮವನ್ನು ಜೋಡಿಸಿಕೊಳ್ಳಬಹುದಿತ್ತು. ಏನನ್ನೂ ಮಾಡದೆ ಏಕಾಏಕಿ ನಮಗೆ ಫೈನಲ್ ಆದ ದಿನಾಂಕದಂದೇ ಕೆನರಾ ಎಜುಕೇಷನ್ ಸಂಸ್ಥೆಯಿಂದ ಒತ್ತಾಯಪೂರ್ವಕವಾಗಿ ಅವಕಾಶ ಪಡೆದು ಉತ್ಸವ ನಡೆಸಲು ಹೊರಟಿರುವುದು ಸರಿಯಾದ ಕ್ರಮವಲ್ಲ. ಇಂಥ ಕಾರ್ಯ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗೆ ಶೋಭೆ ತರುವಂತದ್ದಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕುಮಟಾ ವೈಭವ ಸಮಿತಿಯ ರವಿ ಶೇಟ್, ಜಯಾ ಶೇಟ್, ನಿರಂಜನ್ ನಾಯ್ಕ್, ಅನುಷಾ ಇತರರು ಇದ್ದರು. ಭಟ್ಕಳ ತಾಲೂಕಿನ ಬಸ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ತಂಗುದಾಣದ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಎಸ್ ರವಿಚಂದ್ರ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಭಟ್ಕಳ ತಾಲೂಕಿನ ಕಾಯ್ಕಿಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸ್ತಿ ಗ್ರಾಮದ ಮಧ್ಯಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯು ಹಾದು ಹೋಗಿದೆ. ಸುತ್ತಮುತ್ತಲಿನ ನೂರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಸ್ಸು ಹಾಗೂ ಇತರೆ ಖಾಸಗಿ ವಾಹನದ ಪ್ರಯಾಣಕ್ಕಾಗಿ ಹೆದ್ದಾರಿ ಬದಿಯಲ್ಲಿ ನಿಲ್ಲಬೇಕಿದೆ. ಹೆದ್ದಾರಿಯ ಪಕ್ಕದಲ್ಲಿ ಯಾವುದೇ ಬಸ್ ತಂಗುದಾಣದ ವ್ಯವಸ್ಥೆ ಇಲ್ಲದಿರುವುದರಿಂದ ಮಳೆ ಮತ್ತು ಬಿಸಿಲಿಗೆ ಸಾರ್ವಜನಿಕರು ಪರಿತಪಿಸುವಂತಾಗಿದೆ. ಹೊಸದಾಗಿ ಹೆದ್ದಾರಿಯನ್ನು ನಿರ್ಮಿಸಿದವರು ಬಸ್ ತಂಗುದಾಣದ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ. ನಗರದ ಪ್ರಾಥಮಿಕ ಮತ್ತು ಹೈಸ್ಕೂಲ್ಗೆ ಹೋಗುವ ಚಿಕ್ಕ ಚಿಕ್ಕ ಮಕ್ಕಳು ಹೆದ್ದಾರಿಯಲ್ಲಿ ಸರಿ ಬಸ್ಸಿಗಾಗಿ ಗಂಟೆಗಟ್ಟಲೆ ಕಾಯುತ್ತಾರೆ. ದೂರದ ಊರುಗಳಿಗೆ ಪ್ರಯಾಣಿಸುವವರು ಉರಿ ಬಿಸಿಲು ಅಥವಾ ಸುರಿಯುವ ಮಳೆಗಾಳಿಯಲ್ಲಿ ಹೆದ್ದಾರಿಯ ಬದಿಯಲ್ಲಿ ನಿಲ್ಲುತ್ತಿದ್ದಾರೆ. ಇದರಿಂದಾಗಿ ಹೆದ್ದಾರಿ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳಿವೆ. ಬಸ್ತಿಯ ಸುತ್ತಮುತ್ತಲಿನ ಹೆರಾಡಿ, ತೆರನಮಕ್ಕಿ, ಸಭಾತಿ, ಉತ್ತರಕೊಪ್ಪ, ದೇವಿಕಾನ್, ಗುಮ್ಮನಹಿತ್ಲು, ಕಾಯ್ಕಿಣಿ ಗ್ರಾಮಸ್ಥರ ಮತ್ತು ವಿದ್ಯಾರ್ಥಿಗಳ ಮಾತ್ರ ಸಮಸ್ಯೆಯಾಗಿರದೆ ಇದೊಂದು ಸಾರ್ವಜನಿಕ ಸಮಸ್ಯೆ ಎಂದು ಪರಿಗಣಿಸಿ ಜಿಲ್ಲಾಧಿಕಾರಿಗಳು ತತ್ಕ್ಷಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ವ್ಯವಸ್ಥಿತವಾದ ಬಸ್ ತಂಗುದಾಣದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಮನವಿಯಲ್ಲಿ ವಿನಂತಿಸಲಾಗಿದೆ. ಬಸ್ತಿಯಲ್ಲಿ ಒಂದು ಬಸ್ ನಿಲ್ದಾಣ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೇವೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ್ ನಾಯ್ಕ್, ಬ್ಲಾಕ್ ಅಧ್ಯಕ್ಷ ಸಂತೋಷ್ ನಾಯ್ಕ್, ಸದಸ್ಯರಾದ ಸತೀಶ್ ನಾಯ್ಕ್, ಮಹೇಶ್ ನಾಯ್ಕ್, ರಾಜೇಶ್ ನಾಯ್ಕ್, ವಿಷ್ಣು ದೇವಡಿಗ, ದೇವಿದಾಸ್ ಆಚಾರ್ಯ, ಶಿವಾನಂದ್ ನಾಯ್ಕ್, ಸುಧಾ ನಾಯ್ಕ್, ಹೃತಿಕ್ ನಾಯ್ಕ್ ಇತರರು ಇದ್ದರು. ಕನ್ನಡಕ್ಕೆ ಕುತ್ತು ಬರುತ್ತಿದೆ, ಅದಕ್ಕೆ ಕಾರವಾರವೂ ಹೊರತಾಗಿಲ್ಲ ಎಂದು ಪತ್ರಕರ್ತ ಉದಯ್ ಕುಮಾರ್ ಕಾನಲ್ಲಿ ಹೇಳಿದರು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಕುತ್ತು ಬರ್ತಾ ಇದೆ. ಕರ್ನಾಟಕದ ಗಡಿ ಭಾಗಗಳಲ್ಲಿ ಕನ್ನಡ ಹುಡುಕಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತರ ಕನ್ನಡದ ಕಾರವಾರದಲ್ಲಿಯೂ ಇದೇ ಪರಿಸ್ಥಿತಿ ಇದೆ. ಕನ್ನಡ ಸಂಘಟನೆಗಳು ಈ ಕುರಿತು ಜಾಗ್ರತೆ ವಹಿಸಿ ಕಾರ್ಯ ಮಾಡಬೇಕು. ಈ ಹೋರಾಟ ಕರ್ನಾಟಕ ಜನರ ಹೋರಾಟವಾಗಬೇಕೆಂದು ಬನವಾಸಿಯ ಪತ್ರಕರ್ತ ಉದಯ್ ಕುಮಾರ್ ಕಾನಲ್ಲಿ ಹೇಳಿದ್ದಾರೆ. ಅವರು ನವೆಂಬರ್ 21 ರವಿವಾರ ಹೊನ್ನಾವರ ತಾಲೂಕು ಸರಳಗಿ ಗ್ರಾಮದಲ್ಲಿ ನಡೆದ ಕನ್ನಡ ಸಂಘಟನೆ ಕದಂಬ ಸೈನ್ಯ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಿದ್ದರು. ಗಿಡ ಹಚ್ಚುವ ಕೆಲಸ, ಅದರ ಲಾಲನೆ ಪೋಷಣೆ ಮಾಡುವ ಕೆಲಸ ಯಾರೋ ಮಾಡುತ್ತಾರೆ. ಅದು ಬೆಳೆದು ಹೆಮ್ಮರವಾದ ಮೇಲೆ ಅದರ ಫಲ ಅನುಭವಿಸುವವರು ಹಿಂದೆ ಕೆಲಸ ಮಾಡಿದವರ ಬಗ್ಗೆ ಗೌರವ ಇಡಬೇಕು ಎಂದರು. ಬಂದಾಗ ಮಾತನಾಡಿಸೋದು, ನಿಮ್ಮ ಶಾಲೆನ ಬೇರೆಯವರಿಗೆ ಹಾಕಿದ್ದೀವಿ ನೀವು ಗೌರವಿಸ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಬಹಳ ದೊಡ್ಡ ಕೆಲಸ. ಕಟ್ಟ ಕಡೆಯ ವ್ಯಕ್ತಿವರೆಗೂ ಕೂಡ ತಾವು ಬಹಳ ಖುಷಿಯಲ್ಲಿ ಕೆಲಸ ಮಾಡ್ತೀವಿ. ನಿಮ್ಮ ಅಭಿಮಾನಕ್ಕೆ ಚಿರಋಣಿಯಾಗಿದ್ದೇನೆ. ಕಳೆದ 8 ವರ್ಷಗಳಿಂದ ಕದಂಬ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾನು ಅನಿವಾರ್ಯ ಕಾರಣಗಳಿಂದ ಕಳೆದ ವರ್ಷದಿಂದ ಸ್ವಲ್ಪ ದೂರ ಇದ್ದೇನೆ. ನನ್ನ ವೈಯಕ್ತಿಕ ಕಾರಣಕ್ಕಾಗಿ, ಅದು ಬೇರೆ ಏನೂ ಅಲ್ಲ. ಈ ಕದಂಬ ಸೈನ್ಯವನ್ನ ಚೆನ್ನಾಗಿ ಬೆಳೆಸಬೇಕೆಂದು ತಮ್ಮಲ್ಲಿ ನಾನು ಕೋರಿಕೊಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಕುತ್ತು ಬರ್ತಾ ಇದೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇದೆ. ಗಡಿ ಭಾಗಗಳಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ನಿಮ್ಮ ಕಾರವಾರನ್ನ ಗೋವಾದವರು ಕೇಳ್ತಾ ಇದ್ದಾರೆ, ಬೇರೆ ಬೇರೆ
ನಮ್ಮ ರಾಜ್ಯದ ಗಡಿ ಭಾಗದಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ. ಆ ದಿಶೆಯಲ್ಲಿ ಕನ್ನಡ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡದೆ ಹೋದ್ರೆ ಕರ್ನಾಟಕದ ಕಾಲು ಭಾಗ ನಾವು ಕಳಕಬೇಕಾಗುತ್ತೆ ಮೊದಲು. ಹಾಗಾಗಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಸಂಘಟನೆಗಳಿಂದ ಕದಂಬ ಸೇನೆಯಿಂದ ಪ್ರಚಾರ ಜೋರಾಗಿದೆ. ಪುರಂದರ ನಾಯಕ ಅವರೇ, ಅಧ್ಯಕ್ಷರು ಬೇಕ್ರಿ ರಮೇಶ್ ಅವರಿಗೆ ಹೇಳಿ ಆ ದಿಶೆಯಲ್ಲಿ ಉತ್ತರ ಕನ್ನಡದಲ್ಲಿ ನಿಮ್ಮ ಸೌಂಡ್, ನಿಮ್ಮ ಧ್ವನಿ ಜೋರಾಗಬೇಕು. ಕಾರವಾರಕ್ಕೆ ಯಾವುದೇ ಕಾರಣಕ್ಕೆ ಧಕ್ಕೆ ಆಗಬಾರದು. ಅದು ನಮ್ಮದೇ, ಈ ಇಡೀ ಕರ್ನಾಟಕ ನಮ್ಮದೇ, ಅಖಂಡ ಕರ್ನಾಟಕವಾಗಬೇಕು, ಎಲ್ಲೂ ತೊಂದರೆ ಆಗಬಾರ್ದಂತ ಮಾತನ್ನು ಹೇಳಿ ಇನ್ನು ಮಾತನಾಡೋರು ಬಹಳ ಜನ ಇರೋದ್ರಿಂದ, ನೀವು ಮುಂದಿನ ಯಕ್ಷಗಾನಕ್ಕೆ ರೆಡಿಯಾಗಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾನು ಮತ್ತೊಮ್ಮೆ ಕದಂಬ ಸೈನ್ಯದ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ನನ್ನೆರಡು ಪ್ರಾಸ್ತಾವಿಕ ನುಡಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ. ಬಹಳ ಸತ್ಯವಾದ ಮಾತನ್ನ ಸರಳಗಿಯ ಮಲೆನಾಡು ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ಜಿ ನಾಯ್ಕ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶುಭ ಕೋರಿದರು. ಸಭಾಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಕದಂಬ ಸೈನ್ಯ ಜಿಲ್ಲಾ ಉಪಾಧ್ಯಕ್ಷ ಪುರಂದರ್ ನಾಯ್ಕ್, ಕನ್ನಡಕ್ಕೆ ಎಲ್ಲೇ ತೊಂದರೆಯಾದರೂ ಕದಂಬ ಸೈನ್ಯ ಧ್ವನಿ ಎತ್ತಿದೆ. ರಾಜ್ಯದ ಗಡಿ ಭಾಗಗಳಲ್ಲಿ ಕನ್ನಡಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹೋರಾಟ ನಡೆಸಲಿದೆ ಎಂದರು. 10 ವರ್ಷಗಳ ಹಿಂದೆ ಸರಳಗಿ ಶಾಖೆಯನ್ನು ಉದಯ್ ಕುಮಾರ್ ಕಾನಲ್ಲಿ ಉದ್ಘಾಟನೆ ಮಾಡಿದ್ದರು. ಇದೀಗ ದಶಮಾನೋತ್ಸವ ಆಚರಣೆಯಲ್ಲಿ ನಾವಿದ್ದೇವೆ ಎಂದರು. ವೇದಿಕೆಯಲ್ಲಿ SSLC ಪರೀಕ್ಷೆಯಲ್ಲಿ ದಾಖಲೆ ಅಂಕ ಗಳಿಸಿದ ಭೂಮಿಕಾ ಕೃಷ್ಣ ನಾಯ್ಕ್, ರಜತ್ ಮಾದೇವ್ ಉಪ್ಪಾರ್, ಪ್ರದೀಪ್ ಮಂಜುನಾಥ್ ನಾಯ್ಕ್, ದೀಕ್ಷಿತಾ ಮಾದೇವ್ ನಾಯ್ಕ್ ಹಾಗೂ ಜನಪ್ರಿಯ ವೈದ್ಯ ಅಶ್ರಫ್ ಅಲಿ ಮತ್ತು ಉತ್ತಮ ಕಾರ್ಯಕ್ರಮ ನಿರೂಪಕರಾದ ಶಿಕ್ಷಕ RB ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಸ್ಮಶಾನ ಕಾಳಿ ದೇವಾಲಯದ ಅರ್ಚಕರು ಮಾರುತಿ ಬಿ ಉಪ್ಪಾರ್, ಆಯಾಜ್ ಫಕೀರ್ ಸಾಬ್, ಯಾಕೂಬ್ ಸಾಬ್, ಇಸೂಬ್ ಸಾಬ್, ಜಾಫರ್ ಸಾಬ್, ಅಜೀದ್ ಖಾಸಿಂ ಖಾನ್, ಕದಂಬ ಸೈನ್ಯ ಸರಳಗಿ ಘಟಕಾಧ್ಯಕ್ಷ ಗಣಪತಿ ಎನ್ ನಾಯ್ಕ್, ನರಸಿಂಹ ಡಿ ಉಪ್ಪಾರ್, ಹೊನ್ನಪ್ಪ ಎಂ ನಾಯ್ಕ್, ತಾಲೂಕು ಅಧ್ಯಕ್ಷ ಗಣಪತಿ ನಾರಾಯಣ ನಾಯ್ಕ್, ಸುಬ್ರಾಯ್ ಟಿ ಉಪ್ಪಾರ್, ಘಟಕ ಉಪಾಧ್ಯಕ್ಷ ನಾರಾಯಣ್ ಎಂ ಉಪ್ಪಾರ್, ಅತೀಸ್ ನಿರ್ಮಲ್ ಕುಮಾರ್, ಮಾರುತಿ ಜಿ ಉಪ್ಪಾರ್ ಮುಂತಾದವರಿದ್ದರು. ಘಟಕ ಖಜಾಂಚಿ ಪದ್ಮರಾಜ್ ಜಿ ಉಪ್ಪಾರ್ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಎಸ್ ಉಪ್ಪಾರ್ ವಂದಿಸಿದರು. ಶಿಕ್ಷಕ RB ಶೆಟ್ಟಿ ನಿರ್ವಹಿಸಿದರು. ಅಂದು ಬೆಳಗ್ಗೆ 10 ಗಂಟೆಗೆ ಕನ್ನಡ ಧ್ವಜಾರೋಹಣ ನಂತರ ಶೋಭಾಯಾತ್ರೆ ನಡೆಯಿತು. ಘಟಕಾಧ್ಯಕ್ಷ ಗಣಪತಿ ಎನ್ ನಾಯ್ಕ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಸಂಜೆ 6 ಗಂಟೆಯಿಂದ ಸಭಾ ವೇದಿಕೆ, ಸನ್ಮಾನ, ನಂತರ ಅತಿಥಿ ಕಲಾವಿದರಿಂದ ಯಕ್ಷಗಾನ ನಡೆಯಿತು. ಮುರುಡೇಶ್ವರ ದೇವಾಲಯಕ್ಕೆ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಗೃಹ ಸಚಿವರಿಗೆ ಶಾಸಕ ಸುನಿಲ್ ನಾಯ್ಕ್ ಮನವಿ. ಶಾಸಕ ಸುನಿಲ್ ನಾಯ್ಕ್ ಗುರುವಾರ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರನ್ನು ಭೇಟಿಯಾಗಿ ಇತಿಹಾಸ ಪ್ರಸಿದ್ಧ ಮುರುಡೇಶ್ವರ ಕ್ಷೇತ್ರಕ್ಕೆ ಹೆಚ್ಚಿನ ಭದ್ರತೆ ನೀಡಬೇಕು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಮುರುಡೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಶಿವನ ಪ್ರತಿಮೆ ಧ್ವಂಸಗೊಳಿಸುವಂತೆ ವಾಯ್ಸ್ ಆಫ್ ಹಿಂದ್ ಎಂಬ ಪತ್ರಿಕೆಯ ಮುಖಪುಟದಲ್ಲಿ ಪ್ರಕಟಿಸಿದ ದುಷ್ಕರ್ಮಿಗಳನ್ನು ಬಂಧಿಸಬೇಕೆಂದು ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಸಚಿವರು ಮುರುಡೇಶ್ವರ ಕ್ಷೇತ್ರಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಹಾಗೂ ತನಿಖೆ ನಡೆಯುತ್ತಿದ್ದು ದುಷ್ಕರ್ಮಿಗಳ ಪತ್ತೆಗೆ ಗಂಭೀರ ಪ್ರಯತ್ನ ನಡೆಸಲಾಗಿದೆ ಎಂದು ತಿಳಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಫೋನ್ ನಂಬರ್ 9448153512, 9845688916, 7760339929. ಷರತ್ತುಗಳು ಅನ್ವಯಿಸುತ್ತವೆ. ಭಟ್ಕಳದ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ. ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಗೃಹೋಪಯೋಗಿ ವಸ್ತುಗಳಾದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳಲ್ಲದೆ
ಎಸಿ, ಫ್ಯಾನ್, ಕೂಲರ್ ಮುಂತಾದವುಗಳು ದೊರೆಯುತ್ತಿದ್ದು 51% ತನಕ ಮೆಗಾ ಡಿಸ್ಕೌಂಟ್ ಹಾಗೂ ಬಂಪರ್ ಬಹುಮಾನವಾಗಿ 7 ಕಾರುಗಳು ಒಟ್ಟು 2500 ಬಹುಮಾನಗಳನ್ನು ಗೆಲ್ಲಬಹುದು. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಕೊಡುಗೆ ನಿಮ್ಮದಾಗಿಸಿಕೊಳ್ಳಿ. ಕಿರಣ್ ಎಂಟರ್ಪ್ರೈಸಸ್, ಸಾಗರ್ ರೋಡ್, ಅಪೋಸಿಟ್ ಬರಿಯಾ ಮಸ್ಜಿದ್, ನಿಯರ್ ಶಂಸುದ್ದೀನ್ ಸರ್ಕಲ್, ಭಟ್ಕಳ್. ಹೊನ್ನಾವರ ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತ ಭವ್ಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್. ಬೃಹತ್ ರೆಡಿಮೇಡ್ ಬಟ್ಟೆಗಳ ಶೋರೂಮ್, ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಬಗೆಯ ಪ್ರತಿಷ್ಠಿತ ಕಂಪನಿಗಳ ಫ್ಯಾಷನ್ ರೆಡಿಮೇಡ್ ಬಟ್ಟೆಗಳು ಹೊಸ ಮಾದರಿಯಲ್ಲಿ ಸಿಗುತ್ತವೆ. ಎಲ್ಲಾ ಬಗೆಯ ಮದುವೆ ಸೀರೆಗಳು, ಯುವತಿಯರ ಫ್ಯಾಷನೇಬಲ್ ಡ್ರೆಸ್ಗಳು ಸಿಗುತ್ತವೆ. ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಶುಭಾರಂಭದ ಕೊಡುಗೆಯಾಗಿ 10% ರಿಯಾಯಿತಿ. ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಸಂಭ್ರಮಿಸಿ. ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್, ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ, ಬಜಾರ್ ರೋಡ್, ಹೊನ್ನಾವರ. ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ದಿನಾಂಕ 1/12/2021 ಉಪ್ಪೋಣಿ ಶ್ರೀ ಚಾಮುಂಡೇಶ್ವರಿ ಮತ್ತು ಪರಿವಾರ ದೇವರ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಸದ್ಭಕ್ತರಾದ ತಾವೆಲ್ಲರೂ ಬಂದು ದೀಪೋತ್ಸವದಲ್ಲಿ ಭಾಗಿಯಾಗಿ ತನು ಮನ ಧನ ಸಹಕಾರ ನೀಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಗವದ್ಭಕ್ತರೇ, ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ಪೂಜೆಯನ್ನು ಮಾಡ್ತೀರಾ, ಅದರ ಒಟ್ಟೊಟ್ಟಿಗೆ ಒಂದು ಸಮಷ್ಟಿಯಲ್ಲಿ ಕೂಡ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಮಾಡ್ತೀವಿ. ಈ ಭಕ್ತಾದಿಗಳು ಸಮಷ್ಟಿಯಲ್ಲಿ ಸೇರಿಕೊಂಡು ಮಾಡೋದಕ್ಕೆ ಹೆಚ್ಚು ಅದಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಷ್ಟೊಂದು ಎನರ್ಜಿ, ಯಾಕೆಂದರೆ ಒಂದು ಕಡೆಯಲ್ಲಿ ನಾವು ನೀರನ್ನು ತುಂಬ ಶೇಖರಣೆ ಮಾಡಿದರೆ ತುಂಬ ಜನಕ್ಕೆ ಹಂಚಲಿಕ್ಕೆ ಆಗ್ತದೆ. ತುಂಬ ಕಡೆಯಲ್ಲಿ ಅಣೆಕಟ್ಟು ಕಟ್ಟಿ, ಹೇಗೆ ಮೈಸೂರಿನಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿ ಇಡೀ ಆ ಭಾಗದಕ್ಕೆ ಊರಿಗೆ ದೊಡ್ಡ ಒಂದು ಸ್ವರ್ಗವನ್ನೇ ಮಾಡಿದರು. ಅದೇ ಥರ ಸಮಷ್ಟಿಯಲ್ಲಿ ಇಲ್ಲಿ ನಾವು ಒಂದು ಜನ ಮಾಡೋ ಪೂಜೆಗೂ 106 ಜನ ಇದ್ದುಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆ, ಅಷ್ಟೊಂದು ಎನರ್ಜಿಯಲ್ಲಿ ಕನ್ಸೋಲ್ಡೇಟ್ ಆಗ್ತದೆ. ಅದಕ್ಕೆ ತುಂಬ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ಉಪ್ಪೋಣಿ ನಮ್ಮ ಶಿಷ್ಯರಾದ ರವಿ ಅವರು ಅಲ್ಲಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ 1ನೇ ತಾರೀಕಿಗೆ ಕಾರ್ತಿಕದ ಮಾಸದ ಉತ್ಸವವನ್ನು ಆಚರಿಸ್ತಾರೆ. ಎಲ್ಲ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಆ ಆಚರಣೆಯಲ್ಲಿ ಭಾಗವಹಿಸಿ ತಮ್ಮ ಜನ್ಮ ಸಾರ್ಥಕವನ್ನು ಮಾಡಿಕೊಳ್ಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುವವರು ರವಿ ನಾಯ್, ಪ್ರಧಾನ ಅರ್ಚಕರು, ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಉಪ್ಪೋಣಿ. ಶ್ರೀ ಕ್ಷೇತ್ರ ನೀಲ್ಗೋಡ್ ಯಕ್ಷಿಚೌಡೇಶ್ವರಿ ದೇವಸ್ಥಾನ ಬಳಕೂರು, ತಾಲೂಕು ಹೊನ್ನಾವರ. ದಿನಾಂಕ 3/12/2021 ಶುಕ್ರವಾರದಂದು ಲಕ್ಷ ದೀಪೋತ್ಸವ ಜರುಗಲಿದೆ. ಆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಗಣಹೋಮ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ, ನವಚಂಡಿ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು. ಜೊತೆಗೆ ರಾತ್ರಿ 9:30ಕ್ಕೆ ಯಕ್ಷಗಾನ ಬಯಲಾಟ ನಡೆಯಲಿದ್ದು, ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀದೇವರ ದರ್ಶನ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಶ್ರೀ ಮಾದೇವ್ ಜಿ ಅಂಬಿಗಾ, ಪ್ರಧಾನ ಅರ್ಚಕರು, ಶ್ರೀ ನೀಲ್ಗೋಡ್ ಯಕ್ಷಿಚೌಡೇಶ್ವರಿ ದೇವಸ್ಥಾನ ಬಳಕೂರು. ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ನೀವು ಸಹ ಬಂದು ನಿಮ್ಮವರೆಲ್ಲರನ್ನೂ ಕರೆತಂದು ಆ ದೇವಿಯ ಅನುಗ್ರಹವನ್ನು ಪಡ್ಕೊಂಡು ಅಂತೇಳಿ ಈ ಮೂಲಕವಾಗಿ ತಿಳಿಸ್ತಿದ್ದೇನೆ. ಮತ್ತು ಶೃಂಗೇರಿ ಅಗ್ರಗುರುಗಳಾದಂಥ ಭಾರತೀ ತೀರ್ಥ ಸ್ವಾಮಿಗಳು ಮತ್ತು ಶ್ರೀ ಚಿಕ್ಕ ಗುರುಗಳಾದಂಥ ವಿಧುಶೇಖರ ಶ್ರೀಗಳು ಅವರ 2 ಪ್ರಮುಖ ಗುರುವರಿಯರ ಆಶೀರ್ವಾದದಿಂದ ಮತ್ತು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ದಿವ್ಯ ರಾಮಾನಂದ ಸ್ವಾಮಿಯವರ ಆಶೀರ್ವಾದ ಮತ್ತು ಬಂಗಾರಮುಖಿ ಕ್ಷೇತ್ರದ ಮಾರುತಿ ಗುರೂಜಿಯವರ ಆಶೀರ್ವಾದ ಮತ್ತು ಉಜ್ರೆಯ ಪ್ರಕಾರವಾಗಿ ಬ್ರಹ್ಮಾನಂದ ಸರಸ್ವತಿಯವರ ಆಶೀರ್ವಾದ, ಹತ್ತಿರದಲ್ಲಿರ್ತಕ್ಕಂಥ ಸಂಚಾರಿ ಪೀಠ ಆದಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದ, ಇವೆಲ್ಲ ಗುರುವರಿಯರ ಆಶೀರ್ವಾದ ಮತ್ತು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ರಾಮಪ್ಪನವರ ಆಶೀರ್ವಾದ, ಎಲ್ಲ ಗುರುವರಿಯರ ಆಶೀರ್ವಾದದಿಂದ ಈ ಕ್ಷೇತ್ರದ ಈ ವರ್ಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ 2021 ಮತ್ತು ಡಿಸೆಂಬರ್ 3ನೇ ತಾರೀಕಿಗೆ ತಾವೆಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಸಂವಿಧಾನದತ್ತವಾದ ಹಕ್ಕುಗಳನ್ನು ನ್ಯಾಯ ಮಾರ್ಗದಲ್ಲಿ ಪಡೆದುಕೊಳ್ಳುತ್ತಾ ಸಂವಿಧಾನ ಸೂಚಿಸಿದ ಕರ್ತವ್ಯಗಳನ್ನು ಪರಿಪಾಲಿಸುತ್ತಾ ಘನತೆವೆತ್ತ ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸಬೇಕೆಂದು ಶಿರಾಲಿಯ ಜನತಾ ವಿದ್ಯಾಲಯದ ಉಪನ್ಯಾಸಕ ಪ್ರೊಫೆಸರ್ ರವಿ ಚಿತ್ರಾಪುರ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು.
ಅಂಜುಮನ್ ಪದವಿ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕವು ಹಮ್ಮಿಕೊಂಡ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಮತ್ತು ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ ರವಿ ಚಿತ್ರಾಪುರ್, ಸಂವಿಧಾನ ರಚನೆಯ ಹಿನ್ನೆಲೆ, ಸಂವಿಧಾನ ರಚನಾಕಾರರು ಜಗತ್ತಿನಲ್ಲಿಯೇ ಉತ್ತಮ ಸಂವಿಧಾನವನ್ನು ರಚಿಸುವಲ್ಲಿ ಪಟ್ಟ ಪರಿಶ್ರಮ, ಸಂವಿಧಾನದ ಯಾವ ಯಾವ ಭಾಗದಲ್ಲಿ ಯಾವ ಯಾವ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ, ಜಗತ್ತಿನ ಬೇರೆ ಬೇರೆ ದೇಶಗಳ ಸಂವಿಧಾನದಿಂದ ಯಾವ ಯಾವ ಅಂಶಗಳನ್ನು ಎತ್ತಿಕೊಳ್ಳಲಾಗಿದೆ ಇತ್ಯಾದಿ ವಿಚಾರಗಳನ್ನು ಎಳೆ ಎಳೆಯಾಗಿ ತಿಳಿಸಿಕೊಟ್ಟರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಎಂಕೆ ಶೇಖ್ ಭಾರತೀಯ ಸಂವಿಧಾನದ ಶ್ರೇಷ್ಠತೆಯನ್ನು ಹೇಳುವುದರ ಜೊತೆಗೆ ಸಂವಿಧಾನದ ನೆರಳಿನಡಿಯಲ್ಲಿ ಭಾರತೀಯರಾದ ನಾವೆಲ್ಲ ಯಾವುದೇ ಜಾತಿ, ಮತ, ಧರ್ಮ, ಭಾಷೆ, ಲಿಂಗ, ಪ್ರದೇಶಗಳ ಭೇದವಿಲ್ಲದೆ ಒಂದಾಗಿದ್ದೇವೆ ಎಂಬುದನ್ನು ನೆನಪಿಸುವುದರ ಜೊತೆಗೆ ಸಂವಿಧಾನದ ಆಶಯಗಳಿಗೆ ಕುಂದು ಬರದಂತೆ ನಡೆದುಕೊಳ್ಳಬೇಕಾದ ಅಗತ್ಯವನ್ನು ಒತ್ತಿ ಹೇಳಿದರು. ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಅಧಿಕಾರಿಯಾದ ಪ್ರೊಫೆಸರ್ RS ನಾಯಕ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸರ್ವರನ್ನು ಸ್ವಾಗತಿಸಿದರೆ, ವಿದ್ಯಾರ್ಥಿ ಶ್ರೇಯಸ್ ನಾಯಕ್ ಅತಿಥಿಗಳನ್ನು ಪರಿಚಯಿಸಿದರು. ಆರಂಭದಲ್ಲಿ ನಯೀಂ ಪ್ರಾರ್ಥಿಸಿದರೆ, ಕೊನೆಯಲ್ಲಿ ಸ್ವಾತಿ ನಾಯ್ಕ್ ವಂದಿಸಿದರು. ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ SA ಇಂಡಿಕರ್ ಮತ್ತು ಪ್ರೊಫೆಸರ್ BH ನದಾಫ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕುಮಾರಿ ನಯನಾ ಮೊಗೇರ್ ಮತ್ತು ದೀಪಾ ನಾಯ್ಕ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಕುಮಾರಿ ಲಾವಣ್ಯ ಸಂವಿಧಾನದ ಪೀಠಿಕೆಯನ್ನು ವಾಚಿಸಿದರು. ಭಟ್ಕಳ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ನ್ಯಾಯಾಲಯ ಸಂಕೀರ್ಣದಲ್ಲಿ ಏರ್ಪಡಿಸಲಾಗಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಜಗದೀಶ್ ಶಿವಪೂಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಕೆಲಸ ಮಾಡಬೇಕು. ಸಂವಿಧಾನದ ಸಂಪೂರ್ಣ ಅಡಕ ಅದರ ಪೀಠಿಕೆಯಲ್ಲಿದ್ದು, ನಾವು ಸಂವಿಧಾನದ ಪೀಠಿಕೆಯನ್ನು ಅಂಗೀಕರಿಸಿದ್ದು ಅದಕ್ಕೆ ಬದ್ಧರಾಗಿರತಕ್ಕದ್ದು ಎಂದರು. ದೇಶದಲ್ಲಿ ಉಳಿದ ಎಲ್ಲಾ ಕಾನೂನುಗಳು ಕೂಡ ಸಂವಿಧಾನದ ಅಡಿಯಲ್ಲಿ ರಚಿಸಲಾಗಿದೆ. ಸಂವಿಧಾನದ ಆಶಯದಂತೆ ನಿಯಮ, ಕಾನೂನು ಪಾಲಿಸಲು ಎಲ್ಲರೂ ಬದ್ಧರಾಗಿ ಉತ್ತಮ ಕೆಲಸಗಳನ್ನು ಮಾಡಬೇಕು ಎಂದು ಕರೆ ನೀಡಿದರು. ಒಂದು ಸಂವಿಧಾನದ ಒಂದು ಯಾವುದು ಸ್ಕೆಲೆಟನ್ ಅಂದರೆ ಅದರ ಒಂದು ಕಟ್ಟುನಿಟ್ಟಿನಲ್ಲಿ ಅಥವಾ ಅದರ ಒಂದು ಕಾನೂನು ನಿಯಮಗಳಿಗೆ ಒಳಪಟ್ಟು ಇತರೆ ಕಾನೂನುಗಳನ್ನು ನಾವು ಮಾಡಿರ್ತೇವೆ. ಆದ್ದರಿಂದ ಸಂವಿಧಾನದ ಕೆಲವೊಂದು ನಿಯಮಗಳನ್ನು, ಕೆಲವೊಂದು ಕಾನೂನುಗಳನ್ನು ವಕೀಲರಾದಂತಹ ನಾವು ಈ ಮತ್ತು ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂತಹ ನಾವು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಇಂತಹ ಒಂದು ವಿಷಯವನ್ನು ನಾವು ಆದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಬಂದಂತಹ ಒಂದು ಸಾರ್ವಜನಿಕರಿಗೆ ನಮ್ಮಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ದಿಕ್ಕಿನಲ್ಲಿ ನಾವು ಸಾಗೋಣ ಅಂತಂದು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷ ML ನಾಯ್ಕ್ ವಹಿಸಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪಸ್ಥಿತರಿದ್ದು ಮಾತನಾಡಿದ ಹಿರಿಯ ನ್ಯಾಯವಾದಿ RR ಶ್ರೇಷ್ಠಿಯವರು, ಸಂವಿಧಾನದ ಪೀಠಿಕೆಯೊಂದೇ, ಪ್ರತಿಯೊಬ್ಬರೂ ಕೂಡ ಸಂವಿಧಾನಕ್ಕೆ ತಲೆಬಾಗಬೇಕು. ಸಂವಿಧಾನದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಗಳ ಕಾರ್ಯನಿರ್ವಹಣೆಯನ್ನು ಅತ್ಯಂತ ಉತ್ತಮವಾಗಿ ಮಾಡುವಂತೆ ರಚಿಸಲಾಗಿದ್ದು, ಒಂದಕ್ಕೊಂದು ಎಲ್ಲಿಯೂ ಕೂಡ ಸಂಘರ್ಷಕ್ಕೆಡೆ ಮಾಡಿಕೊಡದಂತೆಯೂ ಕೂಡ ಮಾಡಲಾಗಿದೆ. ದೇಶದಲ್ಲಿ ಯಾವುದೇ ರೀತಿಯ ಬಿಕ್ಕಟ್ಟು ಸೃಷ್ಟಿಯಾಗಬಾರದು ಎನ್ನುವುದೇ ಸಂವಿಧಾನದ ಆಶಯವಾಗಿದೆ ಎಂದ ಅವರು, ಸಂವಿಧಾನದ ಅನೇಕ ಆಶಯಗಳು ಇಂದು ನ್ಯಾಯಾಂಗದ ಕ್ರಿಯಾಶೀಲತೆಯಿಂದ ಜನಸಾಮಾನ್ಯರಿಗೆ ದೊರೆಯುತ್ತಿರುವುದು ಸಂತಸದ ವಿಷಯ ಎಂದು ಹೇಳಿದರು. ಜನಸಾಮಾನ್ಯರು ಇಂದು ನ್ಯಾಯಾಂಗದ ಮೇಲೆ ವಿಶ್ವಾಸವಿಡಲಿಕ್ಕೂ ಕೂಡ ನ್ಯಾಯಾಂಗದ ಕ್ರಿಯಾಶೀಲತೆಯೇ ಕಾರಣ ಎಂದು ಅವರು ಹೇಳಿದರು. ವಕೀಲರನ್ನು ಹಿಡಿದು ಇವತ್ತು ರಾಷ್ಟ್ರಪತಿಯವರೆಗೂ ಒಂದು ತಲೆಬಾಗುವಂಥದ್ದು ಅನ್ನುವಂಥದ್ದು ನಮ್ಮ ಈ ಸಂವಿಧಾನ. ಬಹುಶಃ ಈ ಸಂವಿಧಾನದಿಂದಾಗಿಯೇ ನಾವು ಇವತ್ತು ಇಲ್ಲೆಲ್ಲ ಇದ್ದೇವೆ. ಸಂವಿಧಾನದ ಅಡಿಯಲ್ಲಿ ಅನೇಕ ಕಾನೂನುಗಳ ರಚನೆ ಆಯಿತು. ಆ ರಚನೆಯ ಕಾನೂನಿನಲ್ಲಿ ಅನೇಕ ಕಾನೂನುಗಳ ಒಳಗೆ ಈ ವಕೀಲರ ಒಂದು ಅಸ್ತಿತ್ವ, ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಬಂತು. ಅದೇ ಪ್ರಮಾಣದಲ್ಲಿ ಭಾಳಷ್ಟು ಕಾನೂನುಗಳಿದ್ದಾವೆ. ಇಲ್ಲಿ ನೀವು ಪ್ರಶ್ನೆ ಕೇಳಿದ್ರೆ ಎಷ್ಟು ಕಾನೂನುಗಳಿದೆ ಅಂತ ಹೇಳಿದ್ರೆ ಒಂದೇ ಸಲ ಹೇಳೋಕ್ಕೆ ಸಾಧ್ಯ ಆಗೋಕ್ಕಿಲ್ಲ. ಆ ರೀತಿ ನಮ್ಮ ಕಾನೂನಿನ ಒಂದು ವ್ಯಾಪ್ತಿ ಹರಡಿದೆ. ಇದೆಲ್ಲ ಏನು ಅಂದರೆ ಕಾನೂನಿನ ಚೌಕಟ್ಟೊಳಗೆ, ಸಂವಿಧಾನದ ಚೌಕಟ್ಟೊಳಗೆ ಬರಬೇಕು. ಒಂದಾನ ವೇಳೆ ಅದಕ್ಕಿಂತಲೂ ಹೆಚ್ಚು ಕಡಿಮೆ ಆದಲ್ಲಿ
ಅದನ್ನು ಸರಿಪಡಿಸುವಂಥ ಕಾರ್ಯವೂ ಕೂಡ ನಡೀತದೆ. ಆದರೆ ಅದರ ಪರಿಣಾಮವಾಗಿ ಈ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಯಾವತ್ತೂ ಒಂದು ಏನು ಕ್ಲಿಷ್ಟ ಪರಿಸ್ಥಿತಿಗಳ ಉದ್ಭವ ಆಗಬಾರದು ಅಂತ ಹೇಳಿ ಸಂವಿಧಾನದಲ್ಲಿ ಪ್ರತ್ಯೇಕವಾಗಿ ಅವರವರ ಅಧಿಕಾರ ವ್ಯಾಪ್ತಿಯನ್ನು ಅವರವರು ನೀಡಿದ್ದಾರೆ. ಯಾರ ಅಧಿಕಾರ ವ್ಯಾಪ್ತಿಯನ್ನು ಮೀರುವಂತಹ ಸಂದರ್ಭಗಳೇ ಇಲ್ಲ. ಆ ಕಾರಣಕ್ಕಾಗಿ ಈ ಸಂವಿಧಾನವನ್ನು ನಾವು ಅಷ್ಟು ಪ್ರೀತಿಯಿಂದ ನೋಡಬೇಕಾಗಿದೆ. ಮೇಲಾಗಿ ದಿನನಿತ್ಯ ನಮ್ಮ ಜೀವನದಲ್ಲಿ ಈ ಸಂವಿಧಾನ ಅಡಕವಾಗಿದೆ. ಇವತ್ತು ನೀವು ಹೇಳ್ಬೋದು, ದಿನನಿತ್ಯ ನಮಗೇನು ಬೇಕಾಗಿದೆ, ನಮಗೊಂದು ಊಟ ತಿಂಡಿ ನಿದ್ದೆ ಇದ್ರೆ ಸಾಕಲ್ಲ ಅಂತ ಹೇಳುವಂಥದ್ದು ನೀವು ಹೇಳ್ಬೋದು, ಯಾರೂ ಹೇಳ್ಬೋದು. ಆದರೆ ಇಲ್ಲಿಂದ ಹೊರಗೆ ಹೋಗುವಾಗ, ಹೊರಗಿಂದ ಒಳಗೆ ಬರುವಾಗ ನಮಗೆ ಕಾನೂನುಗಳು ಜಾರಿಯಾಗ್ತದೆ. ಇಲ್ಲಿ ಬಯೋಮೆಟ್ರಿಕ್ ಒಂದು ಹಾಕೋದಕ್ಕಿದೆ, ಅದು ಕಾನೂನಿನಿಂದ ಉಂಟಾದ್ದು. ಇಲ್ಲಿಂದ ನಾವು ಹೊರಗೆ ಹೋದಾಗ ಯಾವುದೇ ಒಂದು ಗಾಡಿ ಬಡೀತು, ಆವಾಗ ಅದಕ್ಕೊಂದು ಕಾನೂನು ಆಗ್ತದೆ. ಗಾಡಿ ಬಡೀತು ಅಂತ ಹೇಳ್ಕೊಂಡು ನಮ್ಮಷ್ಟು ನಾವು ಮನೆಗೆ ಹೋಗೋಕ್ಕಾಗೋದಿಲ್ಲ, ಅದ್ರ ಮೂಲಕವಾಗಿ ಒಂದು ಕಾನೂನು ಜಾರಿಯಾಗಿದೆ. ಕಾನೂನು ಅನ್ನುವಂಥದ್ದು ಆ ರೀತಿ ಕದಂಬ ಬಾಹುಗಳನ್ನು ಹಿಡಿದಿದೆ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಶಾಸ್ತ್ರ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಧಾನ ಸಿವಿಲ್ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ವಿವೇಕ್ ನಾಯ್ಕ್ ಮಾತನಾಡಿದರು. ವೇದಿಕೆಯಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಶಂಕರ್ ನಾಯ್ಕ್ ಉಪಸ್ಥಿತರಿದ್ದರು. ವಕೀಲರ ಸಂಘದ ಸಹ ಕಾರ್ಯದರ್ಶಿ ನಾಗರಾಜ್ ಎಸ್ ನಾಯ್ಕ್ ಸ್ವಾಗತಿಸಿದರು. ಕಾರ್ಯದರ್ಶಿ ಜೆಡಿ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಟ್ಕಳದ ಕರಾವಳಿ ಸಮಾಚಾರ ವೆಬ್ ಪೋರ್ಟಲ್ ಸಂಪಾದಕ ಅರ್ಜುನ್ ಮಲ್ಯ ಮೇಲಿನ ಹಲ್ಲೆ ಖಂಡಿಸಿ ಅಖಿಲ ಭಾರತ ಜರ್ನಲಿಸ್ಟ್ ಫೆಡರೇಷನ್ ಹೊನ್ನಾವರ ಘಟಕದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಭಟ್ಕಳದ ಕರಾವಳಿಯ ಸಮಾಚಾರ ವೆಬ್ ಪೋರ್ಟಲ್ ಸಂಪಾದಕ ಅರ್ಜುನ್ ಮಲ್ಯ ಮೇಲಿನ ಮಾರಣಾಂತಿಕ ಹಲ್ಲೆ ಖಂಡಿಸಿ ಮತ್ತು ಎಲ್ಲ 6 ಆರೋಪಿಗಳನ್ನು ಬಂಧಿಸಲು ಆಗ್ರಹಿಸಿ ಅಖಿಲ ಭಾರತ ಜರ್ನಲಿಸ್ಟ್ ಹೊನ್ನಾವರ ತಾಲೂಕು ಘಟಕದಿಂದ ಹೊನ್ನಾವರ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಶುಕ್ರವಾರ ಮನವಿ ಸಲ್ಲಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಕರಾವಳಿಯ ಸಮಾಚಾರ ವೆಬ್ ಪೋರ್ಟಲ್ ಸಂಪಾದಕ ಪತ್ರಕರ್ತ ಅರ್ಜುನ್ ಮಲ್ಯನ ಮೇಲೆ ಮುಸುಕುದಾರಿಗಳ ಗುಂಪು ಕಳೆದ ಗುರುವಾರ ದಿನಾಂಕ 18/11/2021 ಸಂಜೆ 6:30ಕ್ಕೆ ಭಟ್ಕಳದ ಬೆಳಕೆಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆಯನ್ನು ಅಖಿಲ ಭಾರತ ಜರ್ನಲಿಸ್ಟ್ ಫೆಡರೇಷನ್ ಉತ್ತರ ಕನ್ನಡ ಜಿಲ್ಲಾ ಘಟಕ ಖಂಡಿಸುತ್ತದೆ. ಪತ್ರಕರ್ತ ಅರ್ಜುನ್ ಮಲ್ಯ ಮೇಲೆ ಹಲ್ಲೆ ಮಾಡಿದ ಎಲ್ಲ 6 ಜನ ದುಷ್ಕರ್ಮಿಗಳನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರಾವಳಿ ಸಮಾಚಾರ ಎಂಬ ವೆಬ್ ಪೋರ್ಟಲ್ ಸಂಪಾದಕ ಅರ್ಜುನ್ ಮಲ್ಯ ಭಟ್ಕಳದ ಪುರಸಭೆ ಕಟ್ಟಡದಲ್ಲಿರುವ ತನ್ನ ಕಚೇರಿ ಮುಚ್ಚಿ ಮನೆಗೆ ಮರಳುತ್ತಿದ್ದಾಗ ಬೆಳಕೆ ಬಳಿ 6 ಜನರ ಮುಸುಕುದಾರಿಗಳು ರಾಡ್ ಮತ್ತು ಕಟ್ಟಿಗೆ ತುಂಡುಗಳಿಂದ ದಾಳಿ ನಡೆಸಿದ್ದು ಸ್ಥಳೀಯರು ಆಗಮಿಸುತ್ತಿದ್ದಂತೆ ಹಲ್ಲೆಕೋರರು ಓಡಿ ಹೋಗಿದ್ದಾರೆ. ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಟ್ಕಳದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಯಾರ ಭಯವಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ವರದಿಯನ್ನು ಅರ್ಜುನ್ ಮಲ್ಯ ಅವರು ತಮ್ಮ ಕರಾವಳಿ ಸಮಾಚಾರನಲ್ಲಿ ಸುದ್ದಿ ಬಿತ್ತರಿಸಿದ್ದರು. ಈ ಕಾರಣಕ್ಕಾಗಿ ದುಷ್ಕರ್ಮಿಗಳು ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುತ್ತಾರೆ. ಆದ ಕಾರಣ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಎಲ್ಲ 6 ಆರೋಪಿಗಳನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಘಟನೆಯಿಂದ ಅರ್ಜುನ್ ಮಲ್ಯ ಮತ್ತು ಅವರ ಕುಟುಂಬ ಭಯಭೀತರಾಗಿದ್ದು ಅವರಿಗೆ ರಕ್ಷಣೆಯನ್ನು ನೀಡಬೇಕಾಗಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕುಮಾರ್ ನಾಯ್ಕ್, ಹೊನ್ನಾವರದ ಪತ್ರಕರ್ತ ಸುಧೀರ್ ನಾಯ್ಕ್, ಅಖಿಲ ಭಾರತ ಜರ್ನಲಿಸ್ಟ್ ಹೊನ್ನಾವರ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಸುಚಿತ್ರಾ ನಾಯ್ಕ್, ಜಿಲ್ಲಾ ಸಮಿತಿ ಸದಸ್ಯ ವಿವೇಕ್ ಶೇಟ್, ಅಂಬಿಗಾ ನ್ಯೂಸ್ ವರದಿಗಾರ ರಾಜು ಮಾಸ್ತಿಹಳ್ಳ ಮುಂತಾದವರು ಉಪಸ್ಥಿತರಿದ್ದರು. ದಿವಂಗತ ಶ್ರೀಪಾದ್ ಹೆಗಡೆ ಹಡಿನ್ಬಾಳ್ ಸಂಸ್ಮರಣೆ ಮತ್ತು ತಾಳಮದ್ದಲೆ ಕಾರ್ಯಕ್ರಮ ಹೊನ್ನಾವರದ ಅವರ ಮನೆಯ ಅಂಗಳದಲ್ಲಿ ನಡೆಯಿತು. ಯಕ್ಷಕಾಶಿ ಗುಂಡ್ಬಾಳ್ ಮೇಳದಲ್ಲಿ ಯಕ್ಷಗಾನ ಕಲಾವಿದರಾಗಿ ಸುಮಾರು 10 ವರ್ಷಗಳ ಕಾಲ ಅನುಭವ ಪಡೆದ ನಂತರ 3 ದಶಕಗಳ ಕಾಲ ದಕ್ಷಿಣೋತ್ತರ ಕನ್ನಡದ ಎಲ್ಲಾ ನಾಮಾಂಕಿತ ಮೇಳಗಳಲ್ಲಿ ನಾಯಕ ಮತ್ತು ಪ್ರತಿನಾಯಕ ಪಾತ್ರಧಾರಿಯಾಗಿ ಶ್ರೀ ಶ್ರೀಪಾದ್ ಹೆಗಡೆ ಹಡಿನ್ಬಾಳ್ ಇವರು ತಮ್ಮದೇ ಆದ ಕಲಾ ಪ್ರೌಢಿಮೆ ಮೆರೆದು ಜನಮನ್ನಣೆ ಗಳಿಸಿದ್ದರು ಎಂದು ವಿಶ್ರಾಂತ ಪ್ರಾಚಾರ್ಯ ಶ್ರೀ SG ಭಟ್ ಕಬ್ಬಿನಗದ್ದೆ ಅಭಿಪ್ರಾಯಪಟ್ಟರು. ಅವರು ಶ್ರೀಯುತರ ಮನೆಯಂಗಳದಲ್ಲಿ ನಡೆದ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಶ್ರೀಪಾದ ಹೆಗಡೆಯವರ ಯಕ್ಷ ಬದುಕಿನ ಕುರಿತು ಮಾತನಾಡುತ್ತಿದ್ದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ದಿವಂಗತ ಶ್ರೀಪಾದ್ ಹೆಗಡೆ ಹಡಿನ್ಬಾಳ್ ಇವರು ಖ್ಯಾತ ಯಕ್ಷಗಾನ ಕಲಾವಿದರಾಗಿ ಮತ್ತು ಗಣಪತಿ ವಿಗ್ರಹ ತಯಾರಕರಾಗಿ ಸಾಕಷ್ಟು ಜನಪ್ರಿಯರಾಗಿದ್ದರು. ಆಂಜನೇಯ, ರಾವಣ, ದಕ್ಷ, ವಿಶ್ವಾಮಿತ್ರ, ಭೀಮ, ಅರ್ಜುನ, ಕಂಸ
ಹೀಗೆ ಅನೇಕ ನಾಯಕ ಮತ್ತು ಪ್ರತಿನಾಯಕ ಪಾತ್ರಧಾರಿಯಾಗಿ ಸುಮಾರು 3 ದಶಕಗಳ ಕಾಲ ದಕ್ಷಿಣೋತ್ತರ ಕನ್ನಡದ ಎಲ್ಲಾ ನಾಮಾಂಕಿತ ಮೇಳಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಕೆರೆಮನೆ ಮೇಳದ ಮುಖ್ಯ ವೇಷಧಾರಿಯಾಗಿ ದೇಶ ವಿದೇಶಗಳಲ್ಲಿ ತನ್ನ ಕಲಾ ಪ್ರೌಢಿಮೆಯ ಮೂಲಕ ಹೆಸರು ಮಾಡಿದ್ದರು. ಆರಂಭದ ದಿನಗಳಲ್ಲಿ ತನ್ನ ಮಾವ ದಿವಂಗತ ಸತ್ಯ ಹೆಗಡೆ ಹಡಿನ್ಬಾಳ್ ಇವರು ನಡೆಸುತ್ತಿದ್ದ ಗುಂಡ್ಬಾಳ್ ಮೇಳದಲ್ಲಿ ಸುಮಾರು 10 ವರ್ಷಗಳ ಕಾಲ ವಿವಿಧ ಪಾತ್ರಗಳನ್ನು ಮಾಡಿ ಅನುಭವ ಪಡೆದಿದ್ದರು. ಮಳೆಗಾಲದ ಬಿಡುವಿನ ಸಮಯ ನೂರಾರು ಗಣಪತಿ ವಿಗ್ರಹಗಳನ್ನು ತಯಾರಿಸುತ್ತಿದ್ದರು ಎಂದು ಅತಿಥಿಗಳಾಗಿ ಮಾತನಾಡಿದ ಕೆ.ವಿ. ಹೆಗಡೆ ಶ್ರೀಪಾದ ಹೆಗಡೆಯವರ ಬದುಕಿನ ಸಂಕ್ಷಿಪ್ತ ಚಿತ್ರಣ ನೀಡಿದರು. ತನ್ನದೇ ಆದ ಕಲಾ ಬದುಕನ್ನು ರೂಪಿಸಿಕೊಂಡ ಶ್ರೀಪಾದ ಹೆಗಡೆಯವರು ಬೈಕ್ ಅಪಘಾತದಲ್ಲಿ ಬಲವಾಗಿ ತಲೆಗೆ ಪೆಟ್ಟು ಬಿದ್ದ ಪರಿಣಾಮ ದೀರ್ಘಕಾಲದ ಚಿಕಿತ್ಸೆಯ ಫಲಿಸದೆ ಸಾವನ್ನಪ್ಪಿ 1 ವರ್ಷ ಕಳೆದು ಶ್ರೀಯುತರ ಪುಣ್ಯತಿಥಿಯ ಸಂದರ್ಭ ಸಂಸ್ಮರಣಾ ಕಾರ್ಯಕ್ರಮ ಮತ್ತು ತಾಳಮದ್ದಲೆ ಕಾರ್ಯಕ್ರಮವನ್ನು ಸದ್ಗುರು ದಯಾಶ್ರೀತ ಯಕ್ಷಕೂಟ ಹಡಿನ್ಬಾಳ್ ಇವರು ಕೊಂಡಾಕುಳಿಯ ಅವರ ಮನೆಯಂಗಳದಲ್ಲಿ ಏರ್ಪಡಿಸಿದ್ದರು. ನಂತರ ಕರ್ಣಪರ್ವ ಎಂಬ ತಾಳಮದ್ದಲೆ ನಡೆಯಿತು. ಹಿಮ್ಮೇಳದಲ್ಲಿ ಗಣೇಶಾಜಿ ಇಡಗುಂಜಿ, ಗಣಪತಿ ಹೆಗಡೆ ಹಂದಿಮುಲ್ಲೆ, ಪಿ.ಕೆ. ಹೆಗಡೆ ಹರಿಕೇರಿ ಮತ್ತು ಕುಮಾರ್ ಮಯೂರ್ ಸಹಕರಿಸಿದರು. ಎಸ್.ಎಂ. ಹೆಗಡೆ ಮುಡಾರೆ ಕರ್ಣನಾಗಿ, ಪ್ರೊಫೆಸರ್ ನಾರಾಯಣ ಹೆಗಡೆ ಉಡುಪಿ ಕೃಷ್ಣನಾಗಿ, ಜನಾರ್ದನ್ ಶೆಟ್ಟಿ ಗಾಣಗೆರೆ ಕೌರವನಾಗಿ, ಪ್ರಭಾಕರ್ ಹೆಗಡೆ ಚಿಟ್ಟಾಣಿ ಅರ್ಜುನನಾಗಿ, ಈಶ್ವರ್ ಭಟ್ ಅಂಸಳ್ಳಿ ಶಲ್ಯನಾಗಿ, ಗಣೇಶ್ ಹೆಗಡೆ ಶಿಗಡಿ ಅಶ್ವಸೇನನಾಗಿ, ಶ್ರೀಪಾದ್ ಭಟ್ ಹಡಿನ್ಬಾಳ್ ಬ್ರಾಹ್ಮಣನಾಗಿ ಪಾತ್ರ ನಿರ್ವಹಿಸಿದ್ದರು. ದಿವಂಗತ ಶ್ರೀಪಾದ್ ಹೆಗಡೆಯವರ ಮಗ ಶ್ರೀಶಾ ಅತಿಥಿಗಳನ್ನು ಸ್ವಾಗತಿಸಿ ನಂತರ ವಂದನಾರ್ಪಣೆ ಮಾಡಿದರು. ವಿಷ್ಣು ಹೆಗಡೆ ಹಡಿನ್ಬಾಳ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದರು. ಭಾರತ ಸ್ವತಂತ್ರಗೊಂಡ ನಂತರ ದೇಶದ ಸಂವಿಧಾನದ ಅಡಿಯಲ್ಲಿ ರೂಪುಗೊಂಡ ಕಾಯ್ದೆಗಳಿಂದ ಕಾನೂನುಗಳಿಂದ ಶಾಂತಿ ಸುವ್ಯವಸ್ಥೆಯನ್ನು ಕಾಯ್ದುಕೊಂಡು ಪ್ರಗತಿಯ ಪಥದಲ್ಲಿ ದೇಶ ಮುನ್ನಡೆಯುವಂತಾಗಿದೆ ಎಂದು ಹೊನ್ನಾವರ ಸಿವಿಲ್ ಜಡ್ಜ್ ಹಿರಿಯ ವಿಭಾಗ ನ್ಯಾಯಾಧೀಶ ಕುಮಾರ್ ಜಿ ಅಭಿಪ್ರಾಯಪಟ್ಟರು. ಅವರು ಸಂವಿಧಾನ ದಿನಾಚರಣೆಯ ಅಂಗವಾಗಿ ವಕೀಲರ ಸಂಘ, ಕಾನೂನು ನೆರವು ಸಮಿತಿ ಸಂಯುಕ್ತವಾಗಿ ಏರ್ಪಡಿಸಲಾದ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಂವಿಧಾನದ ಆಶಯದಂತೆ ದೇಶದ ಎಲ್ಲ ಕಾನೂನುಗಳು ರೂಪುಗೊಳ್ಳುತ್ತವೆ. ನಮ್ಮ ಹಿತಕ್ಕಾಗಿ, ನಮ್ಮ ರಕ್ಷಣೆಗಾಗಿ ಸಂವಿಧಾನವನ್ನು ಗೌರವಿಸುವುದು ಮತ್ತು ಅದನ್ನು ಪಾಲಿಸುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ ಸಹಾಯಕ ಸರ್ಕಾರಿ ಅಭಿಯೋಜಕಿ ಸಂಪದಾ ಗುನ್ಗಾ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆಗೊಂಡ ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿಯೇ ದೇಶದ ಕಾನೂನುಗಳು ರಚನೆಯಾಗುತ್ತದೆ. ಎಲ್ಲ ಕಾಲಕ್ಕೂ ತಕ್ಕುದಾದ, ಎಲ್ಲರಿಗೂ ಹಿತವಾದ ಸಂವಿಧಾನ ನೆಲೆಯಲ್ಲಿ ರೂಪುಗೊಂಡ ದೇಶದ ಕಾನೂನುಗಳು ನಮ್ಮ ಶ್ರೀರಕ್ಷೆ ಆಗಿವೆ. ನಮ್ಮ ಹಿತಕ್ಕಾಗಿ, ನಮ್ಮ ರಕ್ಷಣೆಗಾಗಿ ಅದನ್ನು ಪಾಲಿಸುವುದು ಮತ್ತು ಅದನ್ನು ಗೌರವಿಸುವುದನ್ನು ನಾವು ರೂಢಿಸಿಕೊಳ್ಳಬೇಕು ಎಂದರು. ವೇದಿಕೆಯಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶ ಜಿಜೆ ಹಳ್ಳಾಕಾಯ್, ವಕೀಲ ಸಂಘದ ಅಧ್ಯಕ್ಷ ಜಿವಿ ಭಟ್, ಸರ್ಕಾರಿ ಅಭಿಯೋಜಕ ವೆಂಕಟೇಶ್ ಗೌಡ, ಹೆಚ್ಚುವರಿ ಸರ್ಕಾರಿ ವಕೀಲ ಪ್ರಮೋದ್ ಭಟ್ ಉಪಸ್ಥಿತರಿದ್ದರು. ವಕೀಲರಾದ ಉದಯನಾಯ್ಕ್ ಚಿತ್ತಾರ್ ಕಾರ್ಯಕ್ರಮ ನಿರೂಪಿಸಿದರು. ಜನಪದ ಹಾಡು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಎಂಪಿಇ ಸೊಸೈಟಿಯ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿಗಳು. 65ನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕುಮಟಾದ ಬಿಜಿಎಸ್ ಕೇಂದ್ರೀಯ ವಿದ್ಯಾಲಯ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಜಾನಪದ ಹಾಡಿನ ಸ್ಪರ್ಧೆಯಲ್ಲಿ ಹೊನ್ನಾವರ ತಾಲೂಕಿನ ಎಂಪಿಇ ಸೊಸೈಟಿ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಹೆಮ್ಮೆ ತಂದಿರುತ್ತಾರೆ. ಸಾಧನೆಗೈದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು ಹಾಗೂ ಎಲ್ಲ ಶಿಕ್ಷಕರು ಅಭಿನಂದಿಸಿರುತ್ತಾರೆ. ನಮ್ಮ ದೇಶದ ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಿಕೊಂಡ ಹಿನ್ನೆಲೆಯ ಪ್ರಯುಕ್ತ ಸಂವಿಧಾನ ದಿನಾಚರಣೆಯನ್ನು ಹೊನ್ನಾವರ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕ ಎಕೆ ಭಟ್ ಸಂವಿಧಾನ ರಚನೆಯ ಹಿನ್ನೆಲೆ ಸಂವಿಧಾನ ರಚನಾ ಸಭೆಯು ನಡೆಸಿದ ಕಾರ್ಯಚಟುವಟಿಕೆಗಳು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ರಚನಾ ಸಮಿತಿಯು ನಿರ್ವಹಿಸಿದ ಬಹುಮುಖ್ಯ ಪಾತ್ರ, ತಗಲಿದ ಅವಧಿ, ಸಂವಿಧಾನದ ಗುಣಲಕ್ಷಣಗಳ ಬಗ್ಗೆ ವಿವರಿಸಿದರು. ಸಂವಿಧಾನ ನಿರ್ಮಾತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿಗೆ ನೀಡುವ ಗೌರವದ ದ್ಯೋತಕವಾಗಿ 2015ರಿಂದ ಪ್ರತಿ ವರ್ಷ ನವೆಂಬರ್ 26ನ್ನು ಸಂವಿಧಾನ ದಿನಾಚರಣೆಯಾಗಿ ಆಚರಿಸುವ ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿತು ಎಂದು ತಿಳಿಸಿದರು. ಶಾಲಾ ವಿದ್ಯಾರ್ಥಿನಿಯರು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಬೋಧಿಸಿದರು. ಎಲ್ಲ ವಿದ್ಯಾರ್ಥಿಗಳು ಸಂವಿಧಾನವನ್ನು ಗೌರವಿಸುವ ಮತ್ತು ಪಾಲಿಸುವ ಪ್ರತಿಜ್ಞೆ ಕೈಗೊಂಡಿದ್ದರು. ಶಿಕ್ಷಕರಾದ ಅಶೋಕ್ ನಾಯ್ಕ್ ಮತ್ತು ಲೋಕೇಶ್ ಚಂದಾವರ್ಕರ್ ಮಾತನಾಡಿ ಸಂವಿಧಾನದ ಆಶಯಗಳನ್ನು ಗೌರವಿಸುವಂತೆ ಕರೆ ಕೊಟ್ಟರು.
ಶಾಲೆಯ ಎಲ್ಲಾ ಶಿಕ್ಷಕ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಇದೊಂದು ಉತ್ತಮ ಕಾರ್ಯಕ್ರಮವಾಗಿತ್ತು. ಭಾರತದ ಸಂವಿಧಾನದ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರದ ಸಮಾಜವಾದಿ ಸರ್ವಧರ್ಮ ಸಮನ್ವಯ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಹಾಗೂ ಸಮಾನತೆ ಎಲ್ಲರಲ್ಲಿಯೂ ಭ್ರಾತೃತ್ವ ಭಾವನೆಯನ್ನು ಬೆಳಗುವಂತೆ ಶ್ರದ್ಧಾಪೂರ್ವಕವಾದ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949ನೇ ದಿನದಂದು ಈ ಮೂಲಗೊಳಿಸಿ ನಮಗೆ ನಾವೇ ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.